ಮಂಜೇಗೌಡರ ಬಾಡೂಟ ಈ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಇಲ್ಲಿ ಪ್ರಸ್ತಾಪ ಆಗಬೇಕಾಗಿದ್ದಂತ ವಿಚಾರ ಅಂತ ಅಂದ್ರೆ ಮಂಜೇಗೌಡರನ್ನ ಸಿಎಂ ಸಿದ್ದರಾಮಯ್ಯನವರು ದೇವೇಗೌಡರ ಎದುರಾಳಿಯಾಗಿ ಬಿಟ್ಟಿದ್ದಾರೆ, ಎಚ್.ಡಿ. ರೇವಣ್ಣ ಅವರ ಎದುರಾಳಿಯಾಗಿ ಬಿಟ್ಟಿದ್ದಾರೆ. ಸಿಎಂ ಖುದ್ದು ಇಲ್ಲಿ ಅವರನ್ನ ಎದುರಾಳಿಯಾಗಿ ಬಿಟ್ಟಿರೋದಕ್ಕೆ ಬಹಳಷ್ಟು ಕಾರಣಗಳಿದೆ. ಈ ವಿಚಾರಗಳ ಬಗ್ಗೆ ನಾವು ಮಾತನಾಡಬೇಕಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಸುದ್ದಿ ಕೂಡ ಲಭ್ಯ ಆಗ್ತಾ ಇದೆ. ಅದು ಅಗೈನ್ ಮಂಜೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು. ಅಲ್ಲೂ ಬಿಪಿ ಮಂಜೇಗೌಡರ ರಾಜೀನಾಮೆ ಅಂಗೀಕಾರ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರಾಜೀನಾಮೆ ಅಂಗೀಕಾರ ಆಗಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಕೂಡ ಒತ್ತಡವನ್ನ ಹೇರ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಆಗಿರುವಂತ ಯಾವುದೇ ಕಾರಣಕ್ಕೂ ಅವ್ರ ರಾಜೀನಾಮೆ ಅಂಗೀಕಾರ ಆಗಬಾರ್ದು. ಯಾಕಂತಂದ್ರೆ ಅವರ ವಿರುದ್ಧವಾಗಿ ಈಗ ಒಂದು ಲೋಕಾಯುಕ್ತ ಪ್ರಕರಣ ಬಾಕಿ ಉಳಿದಿದೆ ತನಿಖೆ. ಆದ್ರೆ ಅವರು ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನ ಖರೀದಿ ಮಾಡಿರೋದು ಅಥವಾ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನ ಹೊಂದಿರೋದು. ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆನೂ ಕೂಡ ಅವರ ವಿರುದ್ಧವಾಗಿ ಆರೋಪ ಇದೆ. ಇದು ಕೂಡ ಲೋಕಾಯುಕ್ತದಲ್ಲೇ ತನಿಖೆ ಕೂಡ ನಡೀತಾ ಇತ್ತು. ಸೊ ಇಂತಹ ಪ್ರಕರಣಗಳು ಅವ್ರ ವಿರುದ್ಧವಾಗಿ ಇರುವಂತಹ ಕಾರಣದಿಂದಾಗಿ, ತನಿಖೆ ಆಗ್ತಾ ಇರುವಂತಹ ಕಾರಣದಿಂದಾಗಿ ಇಂತಹ ಸಂದರ್ಭದಲ್ಲಿ ಅವರು ರಾಜೀನಾಮೆ ಸಲ್ಲಿಸೋದು ಸರಿಯಲ್ಲ, ರಾಜೀನಾಮೆ ಸಲ್ಲಿಸಿದ್ರು ಅದನ್ನ ಒಪ್ಪೋದು ಸರಿಯಲ್ಲ ಅನ್ನುವಂತಹ ರೀತಿಯಲ್ಲಿ ಕಾನೂನು ಇಲಾಖೆ ಕೂಡ ತನ್ನ ಅಭಿಪ್ರಾಯವನ್ನ ತಿಳಿಸಿತ್ತು. ಆದ್ರೆ ಆ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಈಗ ಮಂಜೇಗೌಡರನ್ನ ರಾಜೀನಾಮೆ ಆಗಲೇಬೇಕು ಅಥವಾ ರಾಜೀನಾಮೆ ಅಂಗೀಕಾರ ಆಗಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಒತ್ತಡವನ್ನ ಹೇರ್ತಾ ಇದ್ದಾರಾ? ಈ ರೀತಿಯಾದಂತಹ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂತಾದ್ರೆ ಅವರ ರಾಜೀನಾಮೆಯಲ್ಲಿ ಬಹುತೇಕ ಅಂಗೀಕಾರ ಆಗಿದೆ ಅಂತಾನೂ ಕೂಡ ತಿಳಿದು ಬರ್ತಾ ಇದೆ. ಅದರಲ್ಲೂ ಕೂಡ ಅಡ್ವೊಕೇಟ್ ಜನರಲ್ ಮುಖಾಂತರವಾಗಿ ಮತ್ತೊಮ್ಮೆ ಒಂದು ವರದಿಯನ್ನ ತರಿಸ್ಕೊಂಡಂತಹ ಸಂದರ್ಭದಲ್ಲಿ ಇಲ್ಲ ಅವ್ರು ಬೇಕಾದ್ರೆ ರಾಜೀನಾಮೆ ಕೊಡ್ಲಿ ಅನ್ನುವಂತ ರೀತಿಯಲ್ಲಿ ಅಡ್ವೊಕೇಟ್ ಜನರಲ್ ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಸುದ್ದಿಯಾಗಿತ್ತು. ಈಗ ಅದರಂತೆನೆ ಮಂಜೇಗೌಡರ ರಾಜೀನಾಮೆ ಅಂಗೀಕಾರ ಆಗಿದೆ. ಅಂಗೀಕಾರ ಆಗೋದಕ್ಕೆ ಸಿಎಂಎ ಇಲ್ಲಿ ಒತ್ತಡವನ್ನ ಹೇರ್ತಾ ಇದ್ದಾರೆ ಅನ್ನುವಂತ ರೀತಿಯಾದಂತಹ ಸುದ್ದಿಗಳು ಬರ್ತಾ ಇದೆ. ಪ್ರಮೋದ್ ನಾವು ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪ್ರಮೋದ್ ಸ್ಪಷ್ಟವಾಗಿ ಹೇಳಿತ್ತು, ಕಾನೂನು ಇಲಾಖೆಯಿಂದ ಅಭಿಪ್ರಾಯ ಕೇಳಿದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ಅಂಗೀಕಾರ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅದೆಲ್ಲವನ್ನು ಮೀರಿ ಈಗ ಅಂಗೀಕಾರ ಆಗಬಹುದಾದಂತಹ ಸಾಧ್ಯತೆಗಳಿರೋದಕ್ಕೆ ಏನೇನು ಕಾರಣ ಆಗ್ತಾ ಇದೆ ಅನ್ನುವಂಥದ್ದು. ಪ್ರಮೋದ್, ಎಲ್ಲಿ ತನಕ ಬಂದಿದೆ ಈಗ ಪ್ರೊಸೀಜರ್ ಅಂಗೀಕಾರ ಆಗುವಂತದಕ್ಕೆ ಸಂಬಂಧಪಟ್ಟಂತೆ ಅಥವಾ ರಾಜೀನಾಮೆ ಸಲ್ಲಿಸಿರುವಂತಹ ಪ್ರೊಸೀಜರ್ ಸಂಬಂಧಪಟ್ಟಂತೆ? ಪ್ರಮೋದ್ ಮಲ್ತೇಶ್, ವಿಪರ್ಯಾಸ ಅಂದ್ರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವೇ ಪ್ರಮುಖವಾಗಿ ಹಿಂದೆ ಪರಿಷತ್ ಸದಸ್ಯರಾಗಿರುವಂತಹ ವಿ.ಎಸ್. ಉಗ್ರಪ್ಪ ಅವರ ನೇತೃತ್ವದ ತಜ್ಞರ ಸಮಿತಿ ಅಕ್ರಮ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜೇಗೌಡ ವಿರುದ್ಧ ಸಿಐಡಿ ತನಿಖೆ ಕೂಡ ಶಿಫಾರಸು ಮಾಡಿತ್ತು. ಜೊತೆಗೆ ಅವರು ಕೂಡ ವರದಿಯನ್ನ ಕೊಟ್ಟಿದ್ರು. ಅದು ಒಂದು ಭಾಗ. ಅದರ ಜೊತೆಗೆ ಇವ್ರ ವಿರುದ್ಧ ಈಗಾಗಲೇ ಸಾಕಷ್ಟು ಪ್ರಕರಣಗಳಿದೆ. ಪ್ರಮುಖವಾಗಿ ಗಣಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ಇದೆ. ಹಾಗೆ ಅಕ್ರಮ ಆಸ್ತಿ ಸಂಪಾದನೆಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲೂ ಕೇಸ್ ಇದೆ. ಈ ಎಲ್ಲಾ ವಿಚಾರಕ್ಕೆ ಕೇಸ್ ಇನ್ನೂ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡಬಾರದು ಅಂತ ಈಗಾಗಲೇ ಕಾನೂನು ಇಲಾಖೆ ತನ್ನ ವರದಿಯಲ್ಲಿ ಇನ್ಫ್ಯಾಕ್ಟ್ ತನ್ನ ಅಭಿಪ್ರಾಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆಡಳಿತ ಇಲಾಖೆ ಕಳಿಸಿದಂತ ಅಂದ್ರೆ ಆಡಳಿತ ಇಲಾಖೆ ಮಂಜೇಗೌಡರು ರಾಜೀನಾಮೆ ಕೊಟ್ಟ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯ ಕೊಡಿ ಅಂತ ಕಾನೂನು ಇಲಾಖೆಗೆ ಕೇಳುತ್ತೆ. ಆದ್ರೆ ಅವಾಗ ಕಾನೂನು ಇಲಾಖೆ ಈಗಾಗಲೇ ಅವರ ವಿರುದ್ಧ ಅಭಿಯೋಜನೆ ಅಂದ್ರೆ ತನಿಖೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆ ಕೊಟ್ರೆ ಅದರಿಂದ ಸಾರ್ವಜನಿಕ ಹಿತಾಸಕ್ತಿ ಏನೂ ಇಲ್ಲ ಅವರ ರಾಜೀನಾಮೆ ಅಂಗೀಕಾರ ಮಾಡೋದ್ರಿಂದ. ಹೀಗಾಗಿ ಅಂಗೀಕಾರ ಮಾಡಬಾರದು ಅನ್ನುವಂತ ಸ್ಪಷ್ಟವಾದಂತ ಅಭಿಪ್ರಾಯವನ್ನ ಕೂಡ ಕಾನೂನು ಇಲಾಖೆ ನೀಡಿತ್ತು. ಇಷ್ಟಾದ್ರೂ ಕೂಡ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡಲಾಗಿದೆ. ಇದರ ಹಿಂದೆ ಸಿಎಂ ಒತ್ತಡ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಕೆಲ ದಿನಗಳಿಂದಷ್ಟೇ ಸಿಎಂ ಮತ್ತು ಮಂಜೇಗೌಡರು ಮಾತನಾಡಿರುವಂತಹ ಆಡಿಯೋ ಕೂಡ ಬಿಡುಗಡೆ ಆಗಿತ್ತು. ಪ್ರಮುಖವಾಗಿ ಹಾಸನದಲ್ಲಿ, ಅದರಲ್ಲೂ ಹೊಳೆನರಸೀಪುರದಲ್ಲಿ ದೇವೇಗೌಡರ ಕುಟುಂಬ ರಾಜಕಾರಣವನ್ನ ಖತಮ್ ಮಾಡಬೇಕು ಅನ್ನುವಂತ ಮಾತುಗಳನ್ನು ಕೂಡ ಸಿಎಂ ಮಾಡಿದ್ರು, ಮಂಜೇಗೌಡರಿಗೆ ಹೇಳಿದ್ರು ಅನ್ನುವಂತ ಮಾತುಗಳು ಕೂಡ ಕೇಳಿಬಂದಿತ್ತು. ವಿಪರ್ಯಾಸ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರವೇ ಈಗ ಅವರ ವಿರುದ್ಧ ಹಿಂದೆ ತನಿಖೆಗೆ ಆದೇಶಿತ್ತು. ಈಗ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರೆ, ತೀವ್ರವಾದಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೂಡ ತೀವ್ರ ಅಸಮಾಧಾನ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಅಂದ್ರೆ ಒಂದ್ ಕಡೆ ತನಿಖೆಗೆ ಇನ್ನೂ ಕೂಡ ನಡೀತಾ ಇದೆ. ಜೊತೆಗೆ ಕಾನೂನು ಇಲಾಖೆ ಕೂಡ ರಾಜೀನಾಮೆ ಅಂಗೀಕಾರ ಮಾಡಬಾರ್ದು ಅಂತ ಅಭಿಪ್ರಾಯ ಇದೆ. ಇದೆಲ್ಲವನ್ನೂ ಕೂಡ ಮೀರಿ ಅವರ ರಾಜೀನಾಮೆ ಅಂಗೀಕಾರ ಮಾಡೋದು ನಿಜಕ್ಕೂ ಕೂಡ ಸಾಕಷ್ಟು ಅಚ್ಚರಿಗೆ ಕಾರಣವಾಗ್ತಾ ಇದೆ. ಧನ್ಯವಾದ ಪ್ರಮೋದ್. ಮತ್ತೊಂದ್ ಕಡೆ ಹೊಳೆನರಸೀಪುರದಲ್ಲಿ ಬಿಗ್ ಫೈಟ್ಗೆ ಅಖಾಡ ರೆಡಿ. ಗೌಡರ ಕೋಟೆಯನ್ನ ಗೆಲ್ಲೋದಕ್ಕೆ ಸಿದ್ದುಗೆ ಸಾಧ್ಯವಾಗುತ್ತಾ? ರೇವಣ್ಣಗೆ ಟಕ್ಕರ್ ಕೊಟ್ರೆ ಸಿಎಂಗೆ ಏನ್ ಲಾಭ? ಬಾಡೂಟ ಕೊಟ್ಟು ಜನರ ಮನ ಗೆಲ್ತಾರ ಮಂಜೇಗೌಡ? ಇದೇ ಹೊತ್ತಿನ ವಿಶೇಷ, ಮಂಜೇಗೌಡರ ಬಾಡೂಟ. ಎರಡು ದಶಕ ಸತತ 4 ಬಾರಿ ಹೊಳೆನರಸೀಪುರದಲ್ಲಿ ಎಚ್.ಡಿ. ರೇವಣ್ಣ ಅವರಿಗೆ ಎದುರಾಳಿಗಳೇ ಇರಲಿಲ್ಲ. ಆದ್ರೆ ಈ ಬಾರಿ ಹಾಗಿಲ್ಲ. ದೇವೇಗೌಡರ ಪುತ್ರನ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಪ್ರಬಲ ಪ್ರತಿಸ್ಪರ್ಧಿಯನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಅವರು ಬಾಡೂಟದ ಮುಖಾಂತರವಾಗಿ ಮತ ಬೇಟೆಗೆ ಇಳಿದಿದ್ದಾರೆ.
ನಾನೇ ಅಪಾಯಿಂಟ್ಮೆಂಟ್ ಕೊಡಿಸ್ತಾನು ಅವನ ದಿನಚರಿನ ನಾನು ಹೇಳಬೇಕೆ? ಸುಮ್ಮನೆ ಅದ್ರ ಬಗ್ಗೆ ನನ್ನ ನಾಲ್ಗೆ ನಾನೇ ಹೊಲಸು ಮಾಡ್ಕೋಬೇಕು. ನನ್ನ ನಾಲ್ಗೆ ನಾನೇ ಹೊಲಸು ಮಾಡ್ಕೊಳ್ಳೋದು ಬೇಡ. ಹೊಳೆನರಸೀಪುರ ಜಿದ್ದಾಜಿದ್ದಿನ ರಾಜಕೀಯ ಕದನಕ್ಕೆ ರೆಡಿಯಾಗ್ತಿದೆ. ಇದು ಜೆಡಿಎಸ್ನ ಭದ್ರಕೋಟೆ. ದೇವೇಗೌಡರ ಪುತ್ರ ಎಚ್.ಡಿ. ರೇವಣ್ಣ ಹೊಳೆನರಸೀಪುರದಲ್ಲಿ ಸತತ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಬಾರಿ ಚುನಾವಣಾ ಲೆಕ್ಕಾಚಾರ ಬದಲಾಗಿದೆ. ದೇವೇಗೌಡರ ಕುಟುಂಬದ ವಿರುದ್ಧ ಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಸಿಎಂ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಮಂಜೇಗೌಡರನ್ನ ಕದನ ಕಣಕ್ಕೆ ತರುತ್ತಿದ್ದಾರೆ. ಇದು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಲೋಕಾಯುಕ್ತದಲ್ಲಿ ಕೇಸಿದೆ. ಅವರು ಅಕ್ರಮವಾಗಿ ಎಷ್ಟು ಆಸ್ತಿಗಳನ್ನು ಮಾಡಿದ್ದಾರೆ, ನಿರ್ಭಯವಾಗಿ ಮುಖ್ಯಮಂತ್ರಿಗಳ ಒಡನಾಡಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಆ ಸ್ಥಾನದ ಗೌರವವನ್ನು ಕಳ್ಕೊಂಡು ಹೇಗೆ ವರ್ತಿಸ್ತಾ ಇದ್ದಾರೆ ಈ ಜಿಲ್ಲೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹೊಳೆನರಸೀಪುರದಲ್ಲಿ ಎಚ್.ಡಿ. ರೇವಣ್ಣ ನಿಂತ್ರೆ ಗೆದ್ದೇ ಗೆಲ್ತಾರೆ ಅನ್ನೋ ನಂಬಿಕೆ ಇಲ್ಲಿವರೆಗೂ ಇತ್ತು. ಆದ್ರೆ ಈ ಬಾರಿ ದೇವೇಗೌಡರು ಮಗನ ಪರವಾಗಿ ಭರ್ಜರಿ ಪ್ರಚಾರ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಕದನ ಕಣಕ್ಕಿಳಿದಿರುವ ಮಂಜೇಗೌಡರು ಭರ್ಜರಿ ರಣತಂತ್ರಗಳನ್ನ ಹೆಣೆದಿದ್ದಾರೆ. ಕ್ಷೇತ್ರದಲ್ಲಿ ಸಾವಿರಾರು ಜನರಿಗೆ ಬಾಡೂಟದ ಔತಣ ನೀಡಿ ಮತಬೇಟೆಗಿಳಿದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೊಳೆನರಸೀಪುರದಿಂದ ಸ್ಪರ್ಧೆ ಮಾಡು ಎಂದಿದ್ದಾರೆ. ನನಗೆ ಯಾರು ಕೆಲಸ ಕೊಡಿಸಿಲ್ಲ ಅಂತ ಮಂಜೇಗೌಡರು ತಿರುಗೇಟು ಕೊಟ್ಟಿದ್ದಾರೆ. ನಾನು ಅರಕೆ ಕುರಿಯಾದರೂ ಪರವಾಗಿಲ್ಲ, ನಾನು ಸಿದ್ದರಾಮಯ್ಯರ ಮಾತನ್ನು ಚಾಚು ತಪ್ಪದಂತೆ ಪಾಲಿಸೋನು. ಯಾಕೆಂದರೆ ಅವರು ನನ್ನ ಮಾತಿಗೆ ಗೌರವ ಕೊಟ್ಟು ಸಮಸ್ತ ಸರ್ಕಾರಿ ನೌಕರರ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಅವರಿಗೆ ನಾನು ಮಾತು ಕೊಟ್ಟಿನಿ, ಅವರು ಹೇಳಿದ ಮಾತನ್ನು ಪಾಲನೆ ಮಾಡ್ತೀನಿ. ಅಷ್ಟು ಬಿಟ್ಟರೆ ನಾವು ಇಲ್ಲಾರ ನಿಂತ್ಕೊಂಡು ಗುಲ್ಬರ್ಗ ನಿಂತ್ಕೊಂಡು ಅವ್ರ ಮಾತನ್ನು ಪಾಲನೆ ಮಾಡ್ತಕ್ಕಂಥದ್ದು ನನ್ನ ಕೆಲಸ. ಇನ್ನು ಮಂಜೇಗೌಡ ಬಾಡೂಟದ ಮೂಲಕ ಗುರುತಿಸಿಕೊಳ್ತಿದ್ದಾರೆ. ಅವರು ರೇವಣ್ಣನ ಎದುರಾಳಿ ಅಲ್ಲವೇ ಅಲ್ಲ ಅಂತ ಭವಾನಿ ರೇವಣ್ಣ ಹೇಳಿದ್ದಾರೆ. ಇದೊಂದು ದೊಡ್ಡ ಮಟ್ಟದ ಪ್ರಶ್ನೆ ಅಂತನೂ ಅನ್ನಿಸ್ತಿಲ್ಲ, ದೊಡ್ಡ ಮಟ್ಟದ ಕ್ಯಾಂಡಿಡೇಟ್ ಅಂತನೂ ಅನ್ನಿಸ್ತಿಲ್ಲ. ಹೊಳೆನರಸೀಪುರದಲ್ಲಿ ಅವರೇ ಗುರುತಿಸ್ಕೋತಾವ್ರೆ. ಎಂಥದ್ದು ನಮಗೂ ಗೊತ್ತಿರಲಿಲ್ಲ, ಕೆಲವ್ರು ನಾನು ಹೇಳಿದ್ರು. ಅಲ್ಲಿ ಇಲ್ಲಿ ಮಟನ್ ಅಡುಗೆ ಮಾಡಿಸಿ ನಾನ್ ವೆಜ್ ಊಟ ಮಾಡಿಸಿ ಗುರುತಿಸ್ಕೋತಾ ಇದ್ದಾರೆ. ನಾನು ಬಾಗೂರು ಮಂಜೇಗೌಡ ಅಂದ್ಬಿಟ್ಟು ಎಲೆಕ್ಷನ್ಗೆ ನಿಲ್ತಾ ಇದ್ದೀನಿ ಹೊಳೆನರಸೀಪುರ ತಾಲೂಕು ಅಂತ ಹೇಳಿ ಅವರವರೇ ಗುರುತಿಸ್ಕೋತಾ ಇದ್ದಾರೆ. ಅದರಿಂದ ನಮಗೇನು ಅದ್ರ ಬಗ್ಗೆ ನಾವೇನು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿಲ್ಲ, ಕೊಟ್ಟಿಲ್ಲ. ನಮಗದು ಬೇಕಿರಲಿಲ್ಲ. ನಮಗೆ ಕೊಡಲಿ ಬಿಡಿ, ಅವ್ರಿಗಿಂತ ನಮಗಿನ್ನೂ ಒಳ್ಳೆಯದೇ. ಒಟ್ನಲ್ಲಿ ಹೊಳೆನರಸೀಪುರದ ರಾಜಕೀಯ ಈ ಬಾರಿ ರಂಗೇರಿದೆ. ಜಿದ್ದಿಗೆ ಬಿದ್ದಿರುವ ಗೌಡ್ರ ಕುಟುಂಬ ಮತ್ತು ಸಿಎಂ ಸಿದ್ದರಾಮಯ್ಯ ತಮ್ಮ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟಿದ್ದಾರೆ. ಅಂತಿಮವಾಗಿ ಚುನಾವಣೆಯಲ್ಲಿ ಹೊಳೆನರಸೀಪುರದ ಮತದಾರರು ಯಾರ ಕೈ ಹಿಡಿತಾರೋ ಕಾದು ನೋಡಬೇಕು. ಮಂಜುನಾಥ್ ಕೆಬಿ, ಟಿವಿ9 ಹಾಸನ. ಇದು ರಾಜ್ಯ ನೌಕರರ ಸಂಘದ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದಂತ ಮಂಜೇಗೌಡರು ಹೊಳೆನರಸೀಪುರದಲ್ಲಿ ಈಗ ತಾನೇ ಭವಾನಿ ರೇವಣ್ಣ ಅವರು ಹೇಳ್ತಾ ಇದ್ರು, ನಾನು ಬಾಗೂರು ಮಂಜೇಗೌಡ ಅಂತ. ಈಗ ಅವರನ್ನ ಅವರು ಪರಿಚಯ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ. ಆದ್ರೆ ಸ್ಥಳೀಯವಾಗಿ ಬಾಗೂರು ಮಂಜೇಗೌಡರು ಅನ್ನೋದಕ್ಕಿಂತ ಬಾಡೂಟದ ಮಂಜೇಗೌಡರು ಅನ್ನುವಂಥದ್ದೇ ಹೆಚ್ಚು ಚಾಲ್ತಿಯಲ್ಲಿದೆ ಹೆಸರು. ಯಾಕಂತಂದ್ರೆ ಬಹಳಷ್ಟು ಕಡೆ ಬಾಡೂಟ ಹಾಕ್ಸೋ ಮುಖಾಂತರವಾಗಿ ಜನರನ್ನ ತಮ್ಮ ತಾವು ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ವಿರುದ್ಧವಾಗಿ ಇವರು ಸ್ಪರ್ಧಿಸಿದ್ರೆ ಗೆಲುವು ಸಾಧ್ಯನಾ? ಹಾಗೆ ಸಿಎಂ ಸಿದ್ದರಾಮಯ್ಯನವರ ಲೆಕ್ಕಾಚಾರ ಏನು? ಬಹಳಷ್ಟು ಲೆಕ್ಕಾಚಾರ ಇದೆ. ಅದು ಎಲ್ಲಿ ತನಕ ಲೆಕ್ಕಾಚಾರ ಅಂತಂದ್ರೆ, ತಮ್ಮನ್ನ ಯಾವಾಗ ಬಿಗಿ ಮಾಡೋದಕ್ಕೆ ಬಂದ್ರೋ ಆಗ ಇನ್ನೊಂದು ಕ್ಷೇತ್ರವನ್ನ ಅವರು ಬಿಗಿ ಮಾಡೋದಕ್ಕೆ ಹೋಗಿ ತಮ್ಮನ್ನ ಹಿಡಿತ ಏನಿತ್ತು ಅದನ್ನ ಸಡಿಲಿಸಿಕೊಳ್ಳುವಂತ ಪ್ರಯತ್ನದಲ್ಲೂ ಸಿದ್ದರಾಮಯ್ಯ ಇದ್ದಾರೆ. ಅದು ಕೂಡ ಈಗ ಏನು ಮಂಜೇಗೌಡರನ್ನ ಕಣಕ್ಕಿಳಿಸಿರುವಂತ ಒಂದು
ಆ ಕೆಲಸದ ಮತ್ತೊಂದು ಕಾರ್ಯತಂತ್ರ ಅನ್ನುವಂಥ ರೀತಿಯಲ್ಲೂ ಕೂಡ ಬಿಂಬಿತ ಆಗ್ತಾ ಇದೆ. ಏನಿರ್ಬೋದು ಹಾಗಾದ್ರೆ ರೇವಣ್ಣ ಅವರನ್ನ ಇವರು ಮಣಿಸೋದಕ್ಕೆ ಸಾಧ್ಯ ಆಗುತ್ತಾ? ಸ್ಥಳೀಯವಾಗಿ ಇವ್ರ ಬಗ್ಗೆ ಇರುವಂತಹ ಅಭಿಪ್ರಾಯ ಏನು, ಏನೇನು ಕಾರ್ಯತಂತ್ರಗಳನ್ನ ಇವ್ರ ಮುಖಾಂತರವಾಗಿ ಹೆಣೆಯುವಂತ ಕೆಲಸ ಆಗ್ತಾ ಇದೆ, ಕೌಂಟರ್ ಆಗಿ ಆ ಕಡೆಯಿಂದ ಇನ್ನೇನೇನು ಕಾರ್ಯತಂತ್ರಗಳನ್ನ ಹೆಣೆಯಲಾಗ್ತಾ ಇದೆ, ಈ ವಿಚಾರಗಳ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಕಾಂಗ್ರೆಸ್ MLC ಆಗಿರುವಂತಹ ಧರ್ಮಸೇನ ಅವರು ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆ JDS ಮುಖಂಡರಾಗಿರುವಂತಹ LR ಶಿವರಾಮೇಗೌಡರು ಅವರು ನಂತರದ ಹಂತದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾರೆ. ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಪ್ರಸನ್ನ ಕುಮಾರ್ ಅವರು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆ ಹೊಳೆ ನರಸೀಪುರದ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಆಗಿರುವಂತಹ ಬಾಗೂರು ಮಂಜೇಗೌಡರು ಕೂಡ ನಮ್ಮ ಜೊತೆಗೆ ಅವರು ಜಾಯ್ನ್ ಆಗ್ತಾರೆ ಹಾಸನ ಸ್ಟುಡಿಯೋದಿಂದ. ನಂತರದ ಹಂತದಲ್ಲಿ ಅವ್ರ ಜೊತೆಗೂ ಕೂಡ ನಾವು ಮಾತನಾಡ್ತಾ ಹೋಗೋಣ. ಧರ್ಮಸೇನ ಅವರೇ, ಮಂಜೇಗೌಡರನ್ನ ಇಳಿಸುವಂತ ಅಥವಾ ಸ್ಪರ್ಧಿ ಮಾಡುವಂತ ಹಿಂದಿನ ಉದ್ದೇಶಗಳು ಏನೇನಿರ್ಬೋದು, ಏನೇನ್ ಕಾರ್ಯತಂತ್ರ ಅಂತ ಹೇಳಿ CM ಏನ್ ಲೆಕ್ಕಾಚಾರ ಹಾಕೊಂಡು ಅವರನ್ನು ಇಳಿಸಿದ್ದಾರೆ? ಸರ್, ಇಲ್ಲಿ ಕಾರ್ಯತಂತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದೆ ನಮ್ಮಲ್ಲಿ ಪುಟ್ಟಸ್ವಾಮಿಗೌಡರ ಸೊಸೆ ಅನುಪಮ ಅವರು ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾ ಇದ್ರು ನನಗೆ ಗೊತ್ತಿರುವಾಗ. ಅವರು ನಮ್ಮ ಸಾಲಿಗ್ರಾಮದವರೇನೆ, ಮೈಸೂರು KR ನಗರ ಸಾಲಿಗ್ರಾಮದವರು. ಈ ಸರಿ ಅವ್ರ ತಂದೆ, ಅವ್ರ ಹಸ್ಬೆಂಡ್ ತೀರ್ಕೊಂಡ್ರು, ಅವ್ರ ಮಾವರು ತೀರ್ಕೊಂಡ್ರು. ಅವ್ರ ತಂದೆ ಗೋವಿಂದರಾಜ್ ಅಂತ ಹೇಳಿ ಅವರು ಮೊನ್ನೆ ರೀಸೆಂಟ್ ಆಗಿ 1 ವರ್ಷದಿಂದ ತೀರ್ಕೊಂಡ್ರು. ಅವ್ರ ತಾಯಿ ಕೂಡ ಸುಮಿತ್ರಾ ಅಂತೇಳಿ, ಸುಮಿತ್ರಾ ಗೋವಿಂದರಾಜ್ ಅಂತ ನಮ್ಮ ಹತ್ರನೇ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಮೈಸೂರಿಂದ. ಸೊ ಈಗ ಏನಾಗಿದೆ ಪಾಪ, ಅವರು ಅನುಪಮ ಅವರು ಈಗ ನನಗೆ ಅನಿಸಿರೋದು, ಅವ್ರಿಗೆ ಏನು ಶಕ್ತಿ ಇದೆಯೋ ನಾನು ಅವ್ರನ್ನ ನನಗೆ ಹೇಳಲ್ಲ. ಈಗ ಅವರು ಒಬ್ಬಂಟಿ ಆಗಿರ್ಬೋದು ಅಂತ ನನ್ನ ಒಂದು ಊಹೆ. ಮಾವ ಇಲ್ಲ, ಈ ಕಡೆ ತಂದೆ ಇಲ್ಲ, ಬಟ್ ಅವ್ರು ಹೇಳ್ಕೊಂಡಿಲ್ಲ ನಾನು ಒಬ್ಬಂಟಿ ಅಂತ. ಈಗಲೂ ವಿರೋಧ ಕೂಡ ಮಾಡಿದ್ದಾರೆ. ನಾನು ಅದನ್ನ ಮನಸ್ಸಲ್ಲಿ ಇಟ್ಕೊಂಡೇ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡೇ ಹೇಳ್ತಾ ಇದ್ದೀನಿ ನಾನು. ಯಾಕೆ ಅಂತ ಹೇಳಿದ್ರೆ, ಒಬ್ರು ಅಭ್ಯರ್ಥಿ ಆಗ್ತಕ್ಕಂಥವ್ರಿಗೆ, ಅದ್ರಲ್ಲೂ ಕೂಡ ಒಬ್ಬ ಹೆಂಗಸರಿಗೆ ಎಲ್ಲಾ ತರದ್ದು ಬೇಕು. ಈಗ ಇವ್ರಿಗೆ ಮೋಸ ಮಾಡೇ ನಾವು JDS ಕಳಿಸಿರೋದು. ನಾನು ಯಾಕೆ ಕಾರ್ಯತಂತ್ರ ಇಲ್ಲ ಅಂದ್ರಲ್ಲ, ಏನ್ ಕಾರ್ಯತಂತ್ರ ಅಂತ ಯಾಕೆ ಕೇಳಿದೆ ಅಂದ್ರೆ, CM ಒಂದ್ ಮಾತನ್ನ ಹೇಳ್ತಾರೆ. ಅದು ಯಾರು ಮಂಜೇಗೌಡರ ಜೊತೆಗೆ ಮಾತನಾಡೋ ಟೈಮ್ ನಲ್ಲಿ ಅಲ್ಲಿ ಪಕ್ಕದಲ್ಲಿದ್ದಂತ ವ್ಯಕ್ತಿ ಒಬ್ರು ಫೋನ್ ಸಾಕು ದೇವೇಗೌಡರ ಮಕ್ಕಳನ್ನ ಗೆಲ್ಸಿದ್ ಸಾಕು. ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್. ಅಲ್ಲ, ಇನ್ನೊಂದ್ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಅವರು ಸತತವಾಗಿ ನಾವು ಟಿಕೆಟ್ ಕೊಟ್ಟಷ್ಟು ಸರಿ ಸೋತಿದ್ದಾರೆ ಪಾಪ ಅವರು. ಹಾಗಾಗಿ ಅದು ಪಕ್ಷದ ತೀರ್ಮಾನ ಸರ್, ಅದು ಮುಖ್ಯಮಂತ್ರಿಗಳದು ಅಲ್ಲ ಅಥವಾ ಯಾರ್ದು ಅಲ್ಲ. ಈಗ ಹೈಕಮಾಂಡ್ ಅಲ್ಲಿ, ಈಗ ತಮಗೆ ಗೊತ್ತಿದೆ, ನಮ್ಮಲ್ಲಿ 2 ಬಾರಿ 3 ಬಾರಿ ಸೋತಿರೋರಿಗೆ ಏನು ಮಾಡ್ತಾ ಇಲ್ಲ, ಮುಖ್ಯಮಂತ್ರಿಗಳೇ ಮಾಡ್ತಾ ಇರೋದಲ್ಲ. ಹೌದು ಸರ್. ಈಗ ಅದಕ್ಕೇನೋ ನಾವು ಒಂದು ಹೇಳ್ಬೇಕಂದ್ರೆ, ಹೈಕಮಾಂಡ್ ಬಿಗಿಯಾಗಿದ್ರೆ ಯಾಕಿಂಗ್ ಆಯ್ತಿತ್ತು? ಮಂಜೇಗೌಡ ನಂತರ ಕರೆದು ಯಾರು ಟಿಕೆಟ್ ಕೊಡ್ತಿದ್ರು? ಈಗ ಅನುಪಮಂಗೆ ಟಿಕೆಟ್ ಕೊಡ್ತಿದ್ರು. ಕರೆ ಮಾಡಿದಂತ ಸಂದರ್ಭದಲ್ಲಿ ಇಳಿಲೇಬೇಕು ಅಂತೇಳಿ ಪದೇ ಪದೇ ರಾಜೀನಾಮೆ ಕೂಡ ಕೊಡ್ಸಿದ್ರು ಅನ್ನೋದು. ಕುಮಾರಸ್ವಾಮಿ ಅವರಲ್ಲಿ ಇದ್ದು ಯಾಕೆ ಇವ್ರು ಮೈ ಪರ್ಚ್ಕೊಳ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. JDS ನಾವು ಯಾರು ಪರ್ಚ್ಕೊಳ್ತಾ ಇಲ್ಲ, ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಜನನು ಸಮಾನವಾಗಿ ಎಲ್ಲಾರ್ಗು ಗೊತ್ತಾಗಂಗ್ ಫೋನ್ ನಲ್ಲಿ ದೇವೇಗೌಡ ಮಕ್ಳು ಗೆದ್ದಿರೋದು ಸಾಕು, ಸೋಲಿಸ್ರಯ್ಯ ಅಂತ ಇದಕ್ಕಿಂತ ಸೇಮ್ ಫುಲ್ ಇನ್ಯಾವ್ದಾರ ಇದೆಯಾ ಹೇಳಿ. ಶಿವರಾಮೇಗೌಡರು ಏನ್ ಕಾರ್ಯತಂತ್ರ ಇರ್ಬೋದು, ಏನಕ್ಕೆ ಮಂಜೇಗೌಡರನ್ನೇ ತಂದಲ್ಲಿ ಇಳಿಸಿದ್ದಾರೆ ಅನ್ನುವಂತ ರೀತಿಯಲ್ಲಿ ನೋಡ್ತಾ ಹೋದ್ರೆ ಏನ್ ಗೊತ್ತಾಗುತ್ತೆ? ಏನಾದ್ರು ಹಿಡನ್ ಅಜೆಂಡಾ ಅಥವಾ ಹಿಡನ್ ಕಾರ್ಯತಂತ್ರ ಇದೆಯಾ ಅದರಲ್ಲಿ? ನನಗೆ ನೋಡಿ, ಫಸ್ಟ್ ಆಫ್ ಆಲ್ ಮಂಜೇಗೌಡರ ಅಂತಾರನ್ನ 1 ಡಜನ್ ತಂದು ಹಾಕಿದ್ರು ಸಹಿತ ಹಾಸನದಲ್ಲಿ ರಿಸಲ್ಟ್ ಏನಾಗುತ್ತೆ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಇದರಲ್ಲಿ ಯಾವ ವ್ಯತ್ಯಾಸನೂ ಆಗೋದಿಲ್ಲ. ಮಂಜೇಗೌಡರು ನಮ್ಗೆ ಯಾರಿಗೂ ದೂರದವರಲ್ಲ. ಮಂಜೇಗೌಡರು RTO ಆಫೀಸ್ನಲ್ಲಿ ಕೆಲಸದಲ್ಲಿದ್ದರು. ಅವ್ರ ತಮ್ಮ ನಮ್ಮ ನಾಗಮಂಗಲದ ಸಂಬಂಧಿ ಚಲುವರಾಯ ಸ್ವಾಮಿ ಅವರು ಇದ್ದಾರಲ್ಲ, ನಮ್ಮ ಅಂದ್ರೆ ನಮ್ಮ ತಾಲೂಕಿನ ಚಲುವರಾಯ ಸ್ವಾಮಿ ಅವರ ಕೋಬ್ರದರು. ಅವರು ಚಂದ್ರಾಪಟ್ಟಣದಲ್ಲಿ ಯಾವುದೋ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ನಲ್ಲಿ ತಾಲೂಕ್ ಲೆವೆಲ್ ಇದ್ದವರು. ಅವ್ರನ್ನ ಅವರ ಬ್ರದರ್ ಮಂಜೇಗೌಡರು, ಅವ್ರನ್ನ ಉನ್ನತ ಸ್ಥಾನಕ್ಕೆ ತಂದು ಮುಖ್ಯಮಂತ್ರಿ ಇವರು ನಮ್ಮ ಚಲುವರಾಯ ಸ್ವಾಮಿ ಅವರು ಅಧಿಕಾರಕ್ಕೆ ಬಂದಾಗ ಕ್ಯಾಬಿನೆಟ್ ಎಲ್ಲ ಇಶ್ಯೂ ತಂದು ದೇವೇಗೌಡರ ಮಕ್ಕಳು ಕೃಪಾ ಕಟಾಕ್ಷದಿಂದ ಆ ಒಂದು ಒಳ್ಳೆ ಜಾಗಕ್ಕೆ ಅವ್ರು ಹೋದ್ರು. ಯಾರು? ಕೃಷ್ಣೇಗೌಡರು ಸಂಬಂಧಿ ಇವರು ಮಂಜೇಗೌಡರು. ಪಾಪ ನನಗೆ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಯಾವ ವಿಚಾರನೂ ಇಲ್ಲ. ನನಗೆ ಅವರು ನೋಡಿ ಒಕ್ಕಲಿಗರ ಸಂಘದಲ್ಲಿ ಮೆಂಬರ್ ಆಗಿದ್ದಾರೆ. ಆಮೇಲೆ ಇವರು ನಮ್ಮ ಇದರಲ್ಲಿ ನೌಕರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಪಾಪ ಮಂಜೇಗೌಡರನ್ನ ಯಾಕೆ ಹರಕೆ ಕುರಿ ಮಾಡ್ತಾ ಇದ್ದಾರೋ ಸಿದ್ದರಾಮಯ್ಯನವರು ನನಗೆ ಗೊತ್ತಿಲ್ಲ. ಆದರೆ ಒಂದು ಹೇಳ್ತೀನಿ ಕೇಳಿ, ನಮಗೆಲ್ಲ ವೈರಲ್ ಆಗಿ ಟಿವಿನಲ್ಲಿ ಬಂದಿದ್ದಾಗಲೇ ಗೊತ್ತಾದ್ದು. ಇವ್ರು ಫೋನ್ ಮಾತಾಡ್ಕೊಟ್ಟಿದ್ದಾರು ಚಲುವರಾಯ ಸ್ವಾಮಿ ಅವರೇ ಫೋನ್ ಮಾಡಿಕೊಟ್ಟಿದ್ದು. ಇವರು ಪ್ರೀ ಪ್ಲಾನ್ ಮಾಡಿ ಇವರು ನಿಜ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರ ಪಕ್ಷದವ್ರಿಗೆ ಅವರ ಟಿಕೆಟ್ ಕೊಡಬೇಕು ಮಾಡಬೇಕು, ನಾವು ಅವ್ರಿಗೆ ಬಿಟ್ಟು ವಿಚಾರ.
ಅವರು ಟಿಕೆಟ್ ಕೊಡಬೇಕಾದ್ರೆ ಇವತ್ತು ನೀವು ನಂಬ್ತೀವಿ ಮಂಜೇಗೌಡರು ಹೆಂಗಿದ್ರು, ಕೃಷ್ಣೇಗೌಡರು ಹೆಂಗಿದ್ರು, ಚಲುವರಾಯಸ್ವಾಮಿ ನೀವು ನೆಲಮಂಗಲದಿಂದ ಹೊರಟ್ರೆ ಸ್ವಾಮಿ ಹಾಸನದವರಿಗೂ ಖಾಲಿ ಎಡಬಲ ಖಾಲಿ ಇರೋವೆಲ್ಲ ಇವರವಯ್ಯ ಜಾಗಗಳು, ಕಾಂಪೌಂಡ್ ಹಾಕಿರೋವೆಲ್ಲ ಅವರವಯ್ಯ. ಪಾಪ ನಮ್ಮ ಧರ್ಮಣ್ಣಂಗೆ ಅವೆಲ್ಲ ಗೊತ್ತಿಲ್ಲ. ಒಂದೇನಾಗಿದೆ ಪಾಪ, ನಾನು ಮಂಜೇಗೌಡರ ಬಗ್ಗೆ ಹೇಳೋದಿಲ್ಲ, ನಮ್ಮ ಮುಖ್ಯಮಂತ್ರಿಗಳು ಇಲ್ಲೊಬ್ಬರನ್ನ ತಂದು ಯಾರನ್ನಾರ ರೇವಣ್ಣನ ತಗೊಂಡೋಗಿ ಇಲ್ಲೊಂದು ಅರ್ಕೆ ಕುರಿ ಮಾಡಕ್ ಹೊರಟಿದ್ದಾರೆ. ತೊಂದರೆ ಇಲ್ಲ, ರೇವಣ್ಣವ್ರು ನಿಲ್ಲಿಸ್ಲಿ. ಪಾಪ ರೇವಣ್ಣವ್ರು ನಮ್ಮ ಸ್ನೇಹಿತರು, ಅವ್ರನ್ನ ಯಾಕೆ ಹೋಗಿ ಅಲ್ಲಿ ಬಲಿ ಆಗ್ತಾ ಇದ್ದಾರೆ. ಹಾಗೂ ಹಂಗೆ ಇಲ್ಲಿ ಹಾಸನದಲ್ಲಿ ಅನುಪಮ ಪಾಪ ಅವ್ರ ಯಜಮಾನ್ರಿಲ್ಲ, ಅವರ ಮಾವ ಬಹಳ ಈ ಪಕ್ಷಕ್ಕೋಸ್ಕರ ಕಾಂಗ್ರೆಸ್ಗೋಸ್ಕರ ತ್ಯಾಗ ಮಾಡಿದವರು. ಅವ್ರಿಗೆ ಇವ್ರು ಹೇಳಿದ್ರು, ಈಗ ಅವ್ರಿಗೆ 3-4 ಸಾರಿ ಟಿಕೆಟ್ ಕೊಟ್ಟರು, ಅವ್ರು ಗೆಲ್ಲಿಲ್ಲ. ಬರೀ ಟಿಕೆಟ್ ಕೊಟ್ಟರೆ ಹೊಳೆನರಸೀಪುರ ಕೊಟ್ರೆ ಆಗುತ್ತಾ? ಕಾಟಾ ಕುಸ್ತಿ ಮಾಡಿದ್ರೆ ಏನೂ ಆಯ್ತಿರ್ಲಿಲ್ಲ. ಇವ್ರು ಅಡ್ಜಸ್ಟ್ಮೆಂಟ್ ಕುಸ್ತಿ ಮಾಡ್ಕೊಂಬಂದ್ರು ಇದುವರೆಗೆ ಎಲ್ಲಿ ಹೊಳೆನರಸೀಪುರದಲ್ಲಿ. ಈಗ ಯಾರ ನಮಗಲ್ಲ, ಅವ್ರು ಫೋನ್ ಕೊಟ್ಟಾಗ ಒಂದು ಮಾತು ಕೇಳ್ತಾನೆ ಸೋಮಣ್ಣ ಅಂತ. ಏನ್ ಸ್ವಾಮಿ ಮುಖ್ಯಮಂತ್ರಿಯವ್ರು ಮಾತಾಡ್ತಾ ಇದ್ದೀರಾ, ಯಾರನ್ನ ಸೋಲಿಸ್ಬೇಕು, ದೇವೇಗೌಡರ ಮಕ್ಕಳು ಸೋಲಿಸ್ಬೇಕು ಅಂದಾಗ ಈಗ ಹೆಂಗಾಯ್ತದೆ ಸ್ವಾಮಿ, ಎಲ್ಲಾನು ನೀವೇ ಕೊಟ್ಟು ಈಗೆಲ್ಲ ಬರ್ತಾ ಇದಿರಲ್ಲ ಸ್ವಾಮಿ ಅಂತ ಸೋಮಣ್ಣ ಹೇಳಿರೋ ಮಾತ್ರ ನಾನು ಈ ಸಂದರ್ಭದಲ್ಲಿ. ಈಗ ಮಂಜೇಗೌಡರ ಹರಕೆ ಕುರಿನೋ ಅಥವಾ ಪರಿಮಳ ಅವ್ರಕ್ಕಿಂತ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ, ಅನುಪಮ ಅವ್ರಕ್ಕಿಂತ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಆಗುವಂತ ಕ್ಯಾಂಡಿಡೇಟ್ ಏನು? ನನಗೆ ನೀವು ನಂಬ್ತೀರಾ ಇಲ್ವೋ, ಮಂಜೇಗೌಡರು ತುಂಬಾ ಒಳ್ಳೆಯವರು ನಾನು ತಿಳ್ಕೊಂಡಿರಂಗೆ. ಅವ್ರನ್ನ ಹರಕೆ ಕುರಿ ಮಾಡ್ತಾ ಇದ್ದಾರೆ ಬಿಟ್ರೆ ಸರ್, ಈ ವಿಚಾರದಲ್ಲಿ ನಾನು ಮೈಸೂರಲ್ಲಿ ನಾವು ಅಧ್ಯಕ್ಷರಾಗಿದ್ವಲ್ಲ, ನಮ್ಗೆ ಈ ತರದ ಅಡ್ಜಸ್ಟ್ಮೆಂಟ್ ಅರ್ಕೆ ಕುರಿ ನಮ್ಗೇನು ಗೊತ್ತಿಲ್ಲ. ನಾವು ಕೇಳಿ, ನಾನು 8 ಕ್ಷೇತ್ರಕ್ಕೆ ನಾನು ಅಧ್ಯಕ್ಷನಾಗಿದ್ದೆ, 3 ಪಾರ್ಲಿಮೆಂಟ್ರಿ ನನಗೆ ಬರ್ತಾ ಇತ್ತು. ನಾವೆಲ್ಲ ಕೂಡ ಎಲ್ಲೂ ಕೂಡ ಯಾವುದು ನೀವು ಯಾವ ಕ್ಷೇತ್ರದಲ್ಲಿ ಒಂದು ಬೆರಳು ಮಡ್ಚಂಗಿಲ್ಲ, ಆ ರೀತಿನಲ್ಲಿ ನಾವು ಫೈಟ್ ಮಾಡ್ಕೊಂಡು ಬಂದಿದ್ದೀವಿ ಹೊರತು ಇವ್ರು ಹೇಳೋದಲ್ಲ ನಮ್ಗೆ ವಸ್ತು. ಇವ್ರು JDS ದವ್ರು ಎಲ್ಲೆಲ್ಲ ಅಡ್ಜಸ್ಟ್ ಆಗಿದ್ರು ಅಂತ ಈಗ ಇವರು ನಮ್ಮ ಮೈಸೂರಿನ ಅಡ್ಜಸ್ಟ್ಮೆಂಟ್ ಇಲ್ಲ. ನೋಡಿ, ಈಗ JDS ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಜೊತೆಲಿ ಇದ್ದಾರೆ, ಮೈಸೂರಿಗೆ ಬಂದಿದ ತಕ್ಷಣ ಬಿಜೆಪಿ ಜೊತೆ ಕೊಟ್ಟರು. ಇವ್ರು ಇಷ್ಟು ನಮಗೆ ಕಾಂಗ್ರೆಸ್ ಎಷ್ಟು ವಿರೋಧನೋ ಬಿಜೆಪಿನೂ ಅಷ್ಟೇ ವಿರೋಧ. ಮೈಸೂರಲ್ಲಿ ಮಾತ್ರ ನೀವು ಬಿಜೆಪಿ ಮಾತನಾಡ್ತೀನಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಂಜೇಗೌಡರನ್ನೇ ಕೂಡ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡೋಣ ನಾವು. ಜೊತೆಗೆ ನಾನು ಮೊದಲೇ ಹೇಳಿದೆ, ಸಿಎಂ ಸಿದ್ದರಾಮಯ್ಯನವರು ಮಂಜೇಗೌಡರನ್ನ ಇಲ್ಲಿ ಕ್ಯಾಂಡಿಡೇಟ್ ಮಾಡೋದಕ್ಕೂ ಕೂಡ ತಮ್ಮ ಬಿಗಿ ಹಿಡಿತವನ್ನ ಸಡಲ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಪ್ರಯತ್ನ ಇದೆ ಅಂತದ್ದು. ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರನ್ನೊಂದು ಬಿಗಿ ಹಿಡಿತ ಇಡುವಂತ ಪ್ರಯತ್ನ ಆಗಿತ್ತಲ್ಲ, ಅದನ್ನು ಸಡಿಲ ಮಾಡ್ಕೊಳ್ಳುವಂತ ಒಂದು ಅಜೆಂಡಾ ಇದೆ ಅಂತಾನೂ ಕೂಡ ಹಿಂದೆಯಿಂದ ವಿಶ್ಲೇಷಿಸಲಾಗ್ತಾ ಇದೆ. ಅದೇನಿರ್ಬೋದು ಆ ರೀತಿಯಾದಂತ ಕಾರ್ಯತಂತ್ರ, ಅದ್ರ ಬಗ್ಗೆನೂ ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ. ಮಂಜೇಗೌಡರ ಬಾಡೂಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪ್ರಸನ್ನ ಕುಮಾರ್ ಅವರೇ, ಕುಲಂಕುಷವಾಗಿ ನೋಡಿದಾಗ ಏನು ಕಾರ್ಯತಂತ್ರ ಇಟ್ಕೊಂಡು ಸಿಎಂ ಅಷ್ಟು ಒತ್ತಾಯ ಪೂರ್ವಕವಾಗಿ ಮಂಜೇಗೌಡರೇ ಕಂಟೆಸ್ಟ್ ಮಾಡಬೇಕು, ರಾಜೀನಾಮೆ ಕೊಡಪ್ಪ, ಸರಿಯಾದಂತ ಅಧಿಕಾರಿ ಕೈ ಕೊಡಪ್ಪ, ಇಷ್ಟೆಲ್ಲ ಹೇಳಿ ಕೊಡಿಸಿ ಕರ್ಕೊಂಡ್ ಬರ್ತಾ ಇದಾರೆ ಅಂದ್ರೆ ಏನ್ ಕಾರ್ಯತಂತ್ರ ಇರ್ಬೋದು ಅಂತ? ಈಗ ಮಲ್ತೇಶು, ಯಾರು ಯಾರ ವಿರುದ್ಧ ಬೇಕಾದ್ರೆ ಸ್ಪರ್ಧೆ ಮಾಡ್ಲಿಕ್ಕೆ ಆಗಲಿ, ಯಾವುದೇ ಪಾರ್ಟಿ ತಮಗೆ ಬೇಕಾದಂಥ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟು ನಿಲ್ಸೋಕ್ಕಾಗಲಿ ಅವರು ಸರ್ವ ಸ್ವತಂತ್ರ ಇದ್ದಾರೆ, ಅದ್ರ ಬಗ್ಗೆ ಯಾರ್ದು ತಕರಾರಿಲ್ಲ. ಆದರೆ ಇಲ್ಲಿರ್ತಕ್ಕಂಥದ್ದು ಒಂದು ತಕರಾರೇನು ಅಂತ ಹೇಳಿದ್ರೆ, ಮಂಜೇಗೌಡರು ಇದುವರೆಗೂ ಸರ್ಕಾರಿ ನೌಕರರಾಗಿದ್ದರು. ಈಗ ಮೊನ್ನೆ ಅವರು 2 ದಿವಸದಿಂದ ರಾಜೀನಾಮೆ ಅಂಗೀಕಾರ ಆಗೋರು. ಸರ್ಕಾರಿ ನೌಕರರು ತಮ್ಮಿರ್ತಕ್ಕಂಥ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆ ನಿಲ್ಲಕ್ಕೆ ಅವ್ರಿಗೂ ಅಧಿಕಾರ ಇದೆ, ಅವ್ರಿಗೂ ಸ್ವತಂತ್ರ ಇದೆ. ಆದರೆ ಅವರು ಸರ್ಕಾರಿ ಸೇವೆಯಲ್ಲಿರ್ತಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಕೆಲವು ಗಂಭೀರವಾದ ಆರೋಪಗಳಿದ್ದು ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಆ ತನಿಖೆ ಸಂದರ್ಭದಲ್ಲಿ ನೀವೇನಾದ್ರು ಅವರು ರಾಜೀನಾಮೆ ತಗೊಂಡು ಅವ್ರನ್ನ ಸೇವೆಯಿಂದ ಆಚೆ ಬಿಟ್ಟರೆ ಏನಾಗ್ತದೆ, ಕೇಸ್ ವೀಕ್ ಆಗ್ತದೆ. ಜೊತೆಗೆ ಅವ್ರು ಒಬ್ಬರೇ ಅಲ್ಲ, ಅಲ್ಲಿ ಬೇರೆ ಬೇರೆ ಒಂದು ಅವರು ಡಿಪಾರ್ಟ್ಮೆಂಟ್ದಲ್ಲಿ ಇರ್ತಕ್ಕ 2 ಗಂಭೀರವಾದ ಆರೋಪ ಇದೆ ಅಂತ ಈಗ ಕಾನೂನು ಇಲಾಖೆ ಕಾರ್ಯದರ್ಶಿಗಳೇ ಅಭಿಪ್ರಾಯಪಟ್ಟಿದ್ದಾರೆ. ಹಂಗಾಗಿ ಇದು ಸಾಧುವಲ್ಲ ಅವರು ರಾಜೀನಾಮೆ ಅಂಗೀಕಾರ ಮಾಡೋದು ಈ ಸಂದರ್ಭದಲ್ಲಿ ಅಂತ ಹೇಳಿ. ಒಂದು ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಅವರು ಮೋಟಾರು ವಾಹನ ಇಲಾಖೆಯಲ್ಲಿ ಏನು ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು ಅಲ್ಲಿರ್ತಕ್ಕಂಥ ಗಂಭೀರವಾದ ಆರೋಪ. ಇಷ್ಟೆಲ್ಲ ಗಂಭೀರವಾದ ಆರೋಪಗಳಿದ್ದು ಕಾನೂನು ಇಲಾಖೆ ಅಭಿಪ್ರಾಯ ಇದ್ದು ನೀವು ಅವ್ರನ್ನ ರಾಜೀನಾಮೆ ಅಂಗೀಕಾರ ಮಾಡಿ ರಾಜಕೀಯಕ್ಕೆ ತರ್ತೀರಾ ಅಂತ ಹೇಳಿದ್ರೆ ನೀವು ಯಾವ ಸಂದೇಶ ಕೊಡ್ಲಿಕ್ಕೆ ಹೋಗ್ತೀರಿ ರಾಜ್ಯ ಜನರಿಗೆ? ಒಂದ್ ಕಡೆ ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಈ ರೀತಿ ಯಾರ ಮೇಲೆ ಭ್ರಷ್ಟಾಚಾರ ಮತ್ತೊಂದು ಗಂಭೀರ ಆರೋಪಗಳಿದೆ ಆ ಅಧಿಕಾರಿಗಳಿಗೆ ಒಂಥರ ರಕ್ಷಣೆಯನ್ನು ಕೊಟ್ಟಂಗಾಯ್ತು, ರಾಜಕೀಯ ರಕ್ಷಣೆ. ಇದು ಅವ್ರಿಗೇನಾಯ್ತು, ಅವ್ರಿಗೀಗ ಸಾಕಷ್ಟು ಯಾರು ದುಡ್ಡು ಮಾಡಿದವ್ರಿಗೆ ಅಥವಾ ಅಕ್ರಮ ಮಾರ್ಗಗಳಲ್ಲಿ ಹಣ ಮಾಡಿದವ್ರಿಗೆ, ಭ್ರಷ್ಟಾಚಾರದ ಆರೋಪ ಎದುರಿಸ್ತಿರೋರಿಗೆ ಈ ರೀತಿ ಯಾವ್ದಾದ್ರು ರಾಜೀನಾಮೆ ಕೊಟ್ಟು ಪಾರ್ಟಿಗಳಿಗೆ ಸೇರಿ ರಕ್ಷಣೆ ಪಡಲಿಕ್ಕೆ ಸುಲಭವಾದ ಮಾರ್ಗ. ಅದನ್ನ ಒಬ್ಬ ಮುಖ್ಯಮಂತ್ರಿಗಳೇ ನೇರವಾಗಿ ನಿಂತು ಮಾಡ್ತಾರೆ ಅಂತ ಹೇಳಿದ್ರೆ
ಹೊಸ ಮಾರ್ಗ ಹೇಳ್ಕೊಟ್ಟಂಗಾಯ್ತು, ಹೊಸ ಮಾರ್ಗ ಹೇಳ್ಕೊಟ್ಟಂಗಾಯ್ತು. ಇದು ಸಂದೇಶ. ಅವ್ರು ಯಾರು ಬೇಕಾದ್ರೂ ನಿಂತ್ಕೋಬಹುದು. ಒಳನರಸೀಪುರದಲ್ಲಿ ಅವರು ಕಾಂಗ್ರೆಸ್ ಟಿಕೆಟ್ ಅವ್ರದ್ದು, ಪಾರ್ಟಿ ಅವ್ರದ್ದು, ಅವ್ರು ಯಾರು ಬೇಕಾದವ್ರಿಗೆ ಟಿಕೆಟ್ ಹೊಡ್ಲಿಕ್ಕೆ ಅವರು ಸರ್ವ ಸ್ವತಂತ್ರರು. ಆದ್ರೆ ಒಬ್ಬ ಅಧಿಕಾರಿ ಅಂತಿದ್ದಂಗೆ ಅದ್ರ ಮೇಲೆ ಕೆಲವು ಚೌಕಟ್ಟಿದ್ದಾವೆ. ಗಂಭೀರ ಆರೋಪಗಳಿದೆ ಅಂತ ಗೊತ್ತಿದ್ದು ಕಾನೂನು ಇಲಾಖೆ ಕಾರ್ಯದರ್ಶಿ ಇದ್ರ ಬಗ್ಗೆ ಕಾನೂನು ಇಲಾಖೆ ಇದು ಸಾಧುವಲ್ಲ ಅಂತ ಹೇಳಿದ್ರು ನೀವು ಒತ್ತಡ ಹಾಕಿ ಬೇರೆ ಬೇರೆ ವಾಮ ಮಾರ್ಗಗಳಿಂದ ಆ ರಾಜೀನಾಮೆ ಅಂಗೀಕಾರ ಮಾಡೋದು ಅದು ಮೊದಲನೇದು ತಪ್ಪು. ಕರೆಕ್ಟ್. ಎರಡನೇದು ಒಳನರಸೀಪುರಕ್ಕೆ ಬರೋದೇ ಆದರೆ ಒಳನರಸೀಪುರದ ರಾಜಕೀಯ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು. ದೇವೇಗೌಡರು 62ರಿಂದ 85ವರೆಗೂ ಅಲ್ಲಿ ಅನಭಿಷಿಕ್ತ ದೊರೆಯಾಗಿದ್ದು. ಆದ್ರೆ ಅವರು ಅಲ್ಲಿ ಸೋಲು ಗೆಲುವನ್ನು ಕಂಡಿದ್ದಾರೆ. ರೇವಣ್ಣ ಅವರು ಒಂದ್ಸಲ ಸೋಲನ್ನು ಕಂಡಿದ್ದಾರೆ. ಆದರೆ ಆ ಕ್ಷೇತ್ರದ ವ್ಯಾಪ್ತಿ ಇದೆಯಲ್ಲ 2008 ನಂತರ ಏನು ನಮ್ಮ ಕ್ಷೇತ್ರ ಪುನರ್ವಿಂಗಡಣೆ ಆಯಿತು, ಅದರ ನಂತರ ಜಾತಿ ಸಮೀಕರಣದಲ್ಲೂ ಬದಲಾವಣೆ ಮಾಡಿದ್ದಾರೆ. ಈ ಎಲ್ಲ ಯಾವತ್ತು ಅಯ್ಯಿಂದ ಪಾಲಿಟಿಕ್ಸ್ ಸ್ಟಾರ್ಟ್ ಆಯಿತು, ಒಬ್ರಿಗೊಬ್ರು ವೈಯಕ್ತಿಕ ದ್ವೇಷ ರಾಜಕಾರಣ ಶುರುವಾಯಿತು. ಅದರಲ್ಲೂ ವಿಶೇಷವಾಗಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರ ವಿರುದ್ಧ ಯಾವತ್ತು ಈ ಜಂಗಿ ಕುಸ್ತಿ ಶುರುವಾಯಿತು ರಾಜಕೀಯವಾಗಿ. ಆ ತದನಂತರ ನಡೆದ 2008 ಕ್ಷೇತ್ರ ಪುನರ್ವಿಂಗಡಣೆ ಸಂದರ್ಭದಲ್ಲಿ ಹಳ್ಳಿ ಮೈಸೂರು ಅಂತ ಒಂದು ಹೋಬಳಿ, ಯಾಕೆಂದ್ರೆ ಅಲ್ಲೊಂದು ಕಾಂಬಿನೇಷನ್ ಇತ್ತು, ಒಕ್ಕಲಿಗರು ಮತ್ತೆ ಕುರುಬರದೊಂದು ವೋಟಿಂಗ್ ಇದು. ಹಂಗಾಗಿ 99ರಲ್ಲಿ ಅಣ್ಣೆಚಾಕ್ನಲ್ಲಿ ದೊಡ್ಡೇಗೌಡರು ರೇವಣ್ಣ ಅವ್ರನ್ನ ಸೋಲಿಸಿ ಗೆದ್ದು ಬಂದರು 99 ಎಲೆಕ್ಷನ್ ಅಲ್ಲಿ. ಅವರು ಕುರುಬ ಸಮಾಜಕ್ಕೆ ಸೇರಿದವರು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಆಮೇಲೆ ಅಹಿಂದ ಚಳವಳಿ, ಆಮೇಲೆ ಸಿದ್ದರಾಮಯ್ಯನವ್ರ ಜೊತೆ ದೇಶ ಇದಾದ ನಂತರ ರಾಜಕೀಯ ದ್ವೇಷಗಳು ಬೆಳೆದ ನಂತರ ಆ ಏನು ಹಳ್ಳಿ ಮೈಸೂರು ಭಾಗ ಆಯ್ತು ಅದನ್ನು ತಗೊಂಡು ಹರ್ಕಲ್ಗೋಡಿ ಸೇರಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ರಾಜಕೀಯವಾಗಿ ಜನತಾದಳ ವಿಶೇಷವಾಗಿ ರೇವಣ್ಣ ಬಹಳಷ್ಟು ಸೇಫ್. ಸೊ ಇಲ್ಲೇನಿದ್ರು ಅಲ್ಲಿ ಈಗ ನೀವು ಒಕ್ಕಲಿಗ ಅಂಡ್ ಒಕ್ಕಲಿಗ ಫೈಟ್ ನಡಿಬೇಕಲ್ಲಿ. ಬೇರೆ ಕಮ್ಯುನಿಟಿ ಕಾಂಬಿನೇಷನ್ಸ್ ಬಹಳ ಕಡಿಮೆ, ಒಕ್ಕಲಿಗರಲ್ಲೇ ಇರೋ ಒಂದೆರಡು ಉಪಜಾತಿಗಳು ಅಲ್ಲಿ ಇದು ಮಾಡ್ಕೋಬೇಕೇ ಹೊರತು ಈಗ ರೇವಣ್ಣ ಅಥವಾ ದೇವೇಗೌಡರ ಫ್ಯಾಮಿಲಿ ಹಾಸನ ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಒಳನರಸೀಪುರದಲ್ಲಿ ಬೇರೆಲ್ಲ ಭೂಮಿ ಒಳಗಡೆ ಆಲದ ಮರದ ರೀತಿ ಅವರಲ್ಲಿ ರಾಜಕೀಯವಾಗಿ ಬೇರೆ ಬಿಟ್ಟಿದ್ದಾರೆ. ಸೊ ಈಗ ಇದುವರೆಗೂ ಸರ್ಕಾರಿ ಸೇವೆಯಲ್ಲಿ ಇದ್ದವರು ಈಗ ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ತಗೊಂಡು ನಿಂತು ಫೈಟ್ ಮಾಡಬೇಕು. ಅದು ಎಷ್ಟು ಮಟ್ಟಿಗೆ ಸಾಧು? ಕೇವಲ ನೀವು ಹೇಳೋ ಪ್ರಕಾರ ಈಗ ಕೇವಲ ಬಾಡೂಟದಿಂದ ಒಳನರಸೀಪುರದ ಜನ ಬದಲಾಗ್ತಾರ ಅಥವಾ ಇಷ್ಟು ವರ್ಷ ಏನು ದೇವೇಗೌಡರು ರೇವಣ್ಣ ಇರ್ಬೋದು ಆ ಕ್ಷೇತ್ರಕ್ಕೆ ಮಾಡಿದಂಥ ಸೇವೆ ಗುರುತಿಸ್ತಾರ? ಮೊದಲನೇದಾಗಿ ಇಷ್ಟು ದಿವಸ ಏನಾಗಿತ್ತು, ಶಿವರಾಮೇಗೌಡರು ಹೇಳ್ದಂಗೆ ಹಾಸನ ಜಿಲ್ಲೆಯಲ್ಲಿ ಇವತ್ತು ಇರ್ತಕ್ಕಂಥದ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಕಾಂಗ್ರೆಸ್ನವ್ರು ಯಾಕೋ ಮಧ್ಯದಲ್ಲಿ ಫೈಟಿಂಗ್ ನೇಚರ್ ಅಲ್ಲಿ ಇಲ್ಲ. ಎಲ್ಲ ಮಧ್ಯ ಒಂದೊಂದ್ಸಲ ಪುಟ್ಟಸ್ವಾಮಿಗೌಡರು ಬಂದಾಗಲೂ ಅವಾಗೆಲ್ಲ ಫೈಟಿಂಗ್ ಆಗಿಲ್ಲ ಅಂತಲೂ ಅಲ್ಲ, ಆದ್ರೆ ಜಾಸ್ತಿ ಆಗಿರ್ತಕ್ಕಂಥದ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಹಾಗಾಗಿ ಕಾಂಗ್ರೆಸ್ನಲ್ಲಿ ಹಾಸನ ಜಿಲ್ಲೆಯಲ್ಲಿ ಮೊದಲಿಂದಲೂ ಕಾಂಗ್ರೆಸ್ ಸ್ವಲ್ಪ ಸಾಕಷ್ಟು ವೀಕು ಆಗಿತ್ತು. ಅದರಲ್ಲೂ ಒಳನರಸೀಪುರ ಕ್ಷೇತ್ರದಲ್ಲಿ ತುಂಬಾ ವೀಕ್ ಆಗಿತ್ತು. ಈಗ ಸಡನ್ ಆಗಿ ನೀವು ಒಬ್ಬ ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥ ಅಧಿಕಾರಿನ ಅವನೇನೋ ಸಾಕಷ್ಟು ದುಡ್ಡು ಮಾಡಿರ್ಬೋದು, ಮತ್ತೊಂದು ಅವನ ಹತ್ರ ಯಾವ ಬಲ ಇದೆ ಅಂತ ಗೊತ್ತಿಲ್ಲ, ಅದನ್ನ ಇಟ್ಕೊಂಡು ಬರೀ ಬಾಡೂಟ ಅದು ಇದರಿಂದಲೇ ಚುನಾವಣೆ ಗೆಲ್ತೀವಿ ಅನ್ನೋದು ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತದೆ ಅಂತ ಅವರೇ ತೀರ್ಮಾನ ಮಾಡ್ತಾರೆ. ಹೌದು ಧರ್ಮಸೇನ ಅವರೇ, ಇಲ್ಲಿ ಪ್ರಶ್ನೆ ಮಾಡೋದು ಅವ್ರು ಹೇಳಿದಾಗೆ ಯಾರು ಬೇಕಾದ್ರೂ ಸರ್ವ ಸ್ವತಂತ್ರ, ಯಾರು ಬೇಕಾದ್ರೂ ಕಂಟೆಸ್ಟ್ ಮಾಡಬಹುದು. ಬಟ್ ಸಿಎಂ ಕೊಡಕ್ ಹೋಗಿರುವಂತ ಮೆಸೇಜ್ ಇಲ್ಲಿ ಯಾವ ತರದ್ದು ಅಂತ ಹೇಳ್ಬಿಟ್ಟು, ಯಾಕಂತಂದ್ರೆ ಎರಡು ಗಂಭೀರವಾದಂತ ಆರೋಪ ಇದೆ ಅವ್ರ ವಿರುದ್ಧವಾಗಿ, ಎರಡು ಕೂಡ ತನಿಖಾ ಹಂತದಲ್ಲಿದೆ. ಇಂಥ ಸಂದರ್ಭದಲ್ಲಿ ಅವರನ್ನ ಒತ್ತಾಯಪೂರ್ವಕವಾಗಿ ರಾಜೀನಾಮೆ ಕೊಡಿಸಿ ಅದನ್ನ ಇನ್ನೊಬ್ರ ಕೈಯಿಂದ ಅಂಗೀಕಾರ ಮಾಡಿಸಿ ಕರ್ಕೊಂಡು ಬರ್ತಾರೆ ಅಂತ ಅಂದ್ರೆ ಇವ್ರು ಏನ್ ಮೆಸೇಜ್ ಕೊಡಕ್ ಹೊರಟಿದ್ದಾರೆ ಸಿಎಂ ಈ ವ್ಯಕ್ತಿನ ಕರ್ಕೊಂಡ್ ಬರೋ ಮುಖಾಂತರ? ನೋಡಿ ಸರ್, ಇದ್ರ ಮಧ್ಯ ಮುಖ್ಯಮಂತ್ರಿಗಳು ಅವತ್ತಲೇ ಹೇಳ್ತಾರೆ ಫೋನ್ ನಲ್ಲಿ, ನೀನ್ ಯಾರ ಕೈ ಹೇಳು ನನಗೆ, ನಾನು ಅವ್ರಿಗೆ ಹೇಳಿ ಜಲ್ದ್ ಅಂಗೀಕಾರ ಮಾಡಿಸ್ತೀನಿ ಅಂತ. ಇದು ಈ ರಾಜ್ಯದ ಮುಖ್ಯಮಂತ್ರಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಹೌದು, ಆ ದೂರವಾಣಿ ಸಂಭಾಷಣೆಯಲ್ಲಿ ಮಾತಾಡಿದ್ದು ನಾನೇ ಮಾತಾಡಿದ್ದು, ಹಂಗಾಗಿ ಒತ್ತಡ ಹಾಕಿರೋದು ಸ್ಪಷ್ಟವಾಗಿದೆ, ಎಲ್ಲದೂ ಸ್ಪಷ್ಟವಾಗಿದೆ, ಅಂಗೀಕಾರ ಮಾಡಿಸ್ಕೊಂಡಿರೋದು. ಇಲ್ಲಿ ಆತ ಮಂಜೇಗೌಡರ ಮೇಲೆ ಇರ್ತಕ್ಕಂಥ ಆರೋಪ ಯಾರ್ದೋ ವೈಯಕ್ತಿಕವಾಗಿ ದೇವೇಗೌಡರದು ಅಥವಾ ಸಿದ್ದರಾಮಯ್ಯನವ್ರದ್ದು ಆಸ್ತಿ ಹೊಡೆದಿದ್ದಾರೆ ಅನ್ನೋ ಆರೋಪ ಅಲ್ಲ, ಡಿಪಾರ್ಟ್ಮೆಂಟಲ್ ಅಲ್ಲಿ ಹೊಡೆದಿರ್ತಕ್ಕಂಥದ್ದು ಏನಾದ್ರು ಅವ್ರ ಮೇಲೆ ಆರೋಪ ಇದ್ರೆ ಸರ್ಕಾರ ಕ್ಲಾಸ್ ಆಗಿರ್ತಕ್ಕಂಥದ್ದು, ಅದು ಸಾರ್ವಜನಿಕವಾಗಿ ಬೊಕ್ಕಸ ಕ್ಲಾಸ್ ಆಗಿರ್ತಕ್ಕಂಥದ್ದು ಅವರಿಂದನ. ಹೌದು, ರಾಜೀನಾಮೆನಲ್ಲಿ ಅಲ್ವಾ? ನೋಡಿ, ಅದು ಸ್ಥಳೀಯವಾದಂತ ತೀರ್ಮಾನಗಳಾಗಿರುತ್ತೆ ನನಗೆ ಗೊತ್ತಿರುವಾಗ. ಯಾಕೆಂತ ಹೇಳಿದ್ರೆ ಸ್ಥಳೀಯರು ಬಂದು ಇವ್ರನ್ನ ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳಿದೆ, ಸ್ಥಳೀಯರು ಬಂದು ಹೇಳಿ, ಬಟ್ ಸಿಎಂ ವಿವೇಚನೆ ಎಲ್ಲೋಗಿತ್ತು ಅಂತ ಈಗ ಮುಖ್ಯಮಂತ್ರಿಗಳೇ ಅದನ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಹೌದು, ನಾನು ಹೇಳಿದ್ದೀನಿ, ಇವರೆಲ್ಲ ಬಂದು ನನ್ ಗೆಲ್ಲಿ ಅಂತ ಹೇಳ್ತಾರೆ ಚಾಮುಂಡೇಶ್ವರಿನಲ್ಲಿ, ನನ್ನನ್ನು ಸೋಲಿ ಅಂತ ತಾನು ಹೇಳೋದು, ಉಪಚುನಾವಣೆಯಲ್ಲೆಲ್ಲ ಇವರೆಲ್ಲ ನನ್ನ ವಿರುದ್ಧ ಮಾಡಿದ್ದಾರೆ. ಅದಕ್ಕೆ ನಾನು ಇವರೆಲ್ಲ ಏನ್ ತಿಳ್ಕೊಂಡ್ಬಿಡೋರು ಅಂದ್ರೆ ಇವ್ರು ರೇವಣ್ಣ ಅವರು ಅಂದ್ರೆ ಸಹಾಯ ಮಾಡ್ಬಿಡ್ತಾರೆ, ಇವರು ಕುಮಾರಸ್ವಾಮಿ ಅವ್ರ ಮೇಲ್ ಮಾತ್ರ ಅಂತಕ್ಕಂಥದ್ದು ಬಹಳ ಜನಕ್ಕೆ ಇತ್ತು. ಈಗ ಯಾವಾಗ ಸಿಎಂ ಅವರೇನೆ ನಾನು ಹೌದಪ್ಪ ನಾನು ಹೇಳಿದ್ದೀನಿ, ಇವ್ರು ಬಂದು ನನ್ನನ್ನು ಗೆಲ್ಲಿ ಅಂತ ಎಲ್ಲಿ ಹೇಳ್ತಾರೆ ಅಂದಾಗ ಸ್ವಲ್ಪ ಇದು ಬೇರೆ. ಇವ್ರು ಯಾರನ್ನ ಬೇಕಾದ್ರೆ ನಿಲ್ಸ್ಕೊಂಡ್ಲಿ, ಯಾರನ್ನ ಬೇಕಾದ್ರೆ ಸೋಲ್ಸ್ಕೊಂಡ್ಲಿ, ನಿಲ್ಸುವಂತ ವ್ಯಕ್ತಿ ಪೂರ್ವಾಪರ ಏನು, ಆತನ ವಿರುದ್ಧ ಇರುವಂತ ಕಂಪ್ಲೇಂಟ್ ಅದನ್ನ ಯೋಚನೆ. ಕಾಂಗ್ರೆಸ್ ಪಾರ್ಟಿ ಯಾವ ತರದ ಚಾರಿತ್ರ್ಯ ಹಿನ್ನೆಲೆ
ಅವ್ರ ಚರಿತ್ರೆ ನೋಡ್ಬೇಕಲ್ಲ ಕ್ಯಾಂಡಿಡೇಟ್ ಮಾಡ್ಬೇಕಲ್ಲ. ಈಗ ಈಗಿರ್ತಕ್ಕಂಥ ಕೊಡ್ತೀವಿ ಅಂತಾರಲ್ಲ, ಇದ ಗುಡ್ ಗವರ್ನೆನ್ಸ್. ಒಂದ್ ಕೆಲಸ ಮಾಡೋಣ, ಇವಾಗ ಇನ್ನೂ ಚುನಾವಣೆ ಇನ್ನೂ ಅರ್ಜಿ ಹಾಕಕ್ಕೆ ಪ್ರಾರಂಭ ಆಗಿಲ್ಲ, ಅರ್ಜಿ ಹಾಕಕ್ಕೆ ಇನ್ನು ಕ್ಲೋಸಿಂಗ್ ಟೈಮ್ ಬಂದಿಲ್ಲ. 3 ಪಕ್ಷದಲ್ಲೂ ನೋಡೋಣ ಬಿಡಿ, ಅವ್ರ ಯಾರು ಎಂತ ಗಣಾಂಧರಿ ನೀವು ಪ್ರತಿಯೊಂದು ನಮ್ಮನ್ನ ಯಾಕೆ ಹೇಳ್ತೀರಿ? ಜೆಡಿಎಸ್ ಅಲ್ಲಿ ಎಲ್ಲ ಬಹಳ ಹರಿಶ್ಚಂದ್ರ ಬಿಜೆಪಿ ಫಲಾನುವಾದಲ್ಲ, ಎಲ್ಲರ ಮೇಲೆ ಒಂದು ಆಪಾದನೆಗಳು ಇದ್ದೇ ಈಗ ಆಪಾದನೆಗೆ ಸಂಬಂಧಪಟ್ಟ ಕಾನೂನು ಇಲಾಖೆ ಕೊಟ್ಟಿದೆಯಲ್ಲ ಸ್ಪಷ್ಟವಾಗಿ, ಯಾವುದೇ ಕಾರಣಕ್ಕೂ ರಿಸೈನ್ ಮಾಡಬಾರ್ದು. ಮಾಡ್ರಿ. ಈಗ ಮಂಜೇಗೌಡರನ್ನ ಈಗ ನಾವೊಂದು ಸ್ಪೆಸಿಫಿಕ್ ವಿಚಾರ ಚರ್ಚೆ ಮಾಡ್ತಾ ಮಂಜೇಗೌಡರಿಗೆ ಮಾತಾಡೋಣ ಬಿಡಿ. ಆ ಕ್ಷೇತ್ರದಲ್ಲಿ ಯಾರ್ಯಾರು ಏನೇನ್ ಮಾಡಿದಾರೆ ಎಲ್ಲರದ್ದು ತೆಗೆದು ನೋಡ್ಲಿ. ಆ ಜನ ಟಿಕೆಟ್ ಅಥವಾ ನಮ್ಮ ರೇವಣ್ಣವ್ರು ಸರಿನೋ ಅಂತ ಗೊತ್ತಾದ್ರೆ ಮುಂದೆ ಒಂದು ಯಾವ್ದು ನಮಗೆ ಸಾಕಷ್ಟು ತಕರಾರು ಅಂತ ಹೇಳಿದ್ರೆ, ಮಂಜೇಗೌಡರು ನಮಗೇನು ಯಾರು ಅವ್ರೇನು ಪರಿಚಯನೂ ಇಲ್ಲ, ಇರೋದಿಲ್ಲ. ಆದ್ರೆ ಒಂದು ಕಾಂಗ್ರೆಸ್ ಪಕ್ಷ ಒಂದು ರಾಜಕೀಯ ಪಕ್ಷವಾಗಿ, ಅದರಲ್ಲೂ ಇತ್ತೀಚೆಗೆ ಅವ್ರು ಬಳಸ್ತಾ ಇರ್ತಕ್ಕಂಥ ಘೋಷಣೆ ಯಾವುದು, ಇನ್ಕ್ಲೂಡಿಂಗ್ ಅವರ ಅಧ್ಯಕ್ಷರು ನುಡಿದಂತೆ ನಡೆ ಅನ್ನೋದು. ಇವ್ರೇನು ನಡೆದಿದ್ದೇನು, ಬಳ್ಳಾರಿ ಅವರು ನಡ್ಕೊಂಡು ಹೋದ್ರು. ಯಾತಕ್ ನಡ್ಕೊಂಡು ಹೋದ್ರು? ಅಕ್ರಮ ಗಣಿಗಾರಿಕೆ ವಿರುದ್ಧ ನಾವು ಈಗ ಮಾತಾಡ್ತೀರಾ? 224 ಸೀಟ್ಗೂ ಮಾತಾಡಿ ಬಳ್ಳಾರಿ ನೋಡ್ರಿ ಯಾರ್ಯಾರು ಈಗ ಕಾನೂನು ಬಹಳ ಸ್ಪಷ್ಟವಾಗಿದೆ. ಮತ್ತೆ ಬಳ್ಳಾರಿ ಗಣಿಗಾರಿಕೆ ಮಾರಾಟ ಮಾಡಿದಂತ ಆರೋಪ ಏನೇನ್ ಮಾಡಿದ್ದಾರೆ ರಾಜಕಾರಣಿಗಳು, ಅಕ್ರಮ ಗಣಿಗಾರಿಕೆ ಯಾವ ಮುಖ್ಯಮಂತ್ರಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಕಾಲ್ನಡಿಗೆ ಮಾಡಿ ಹೋರಾಟ ಮಾಡಿದೀನಿ ಅಂತ ಘಂಟಾಘೋಷ ಹೇಳ್ಕೊಂತಾರೋ, ಇವತ್ತವರು ಅಕ್ರಮ ಗಣಿಗಾರಿಕೆ ಆರೋಪ ಇರ್ತಕ್ಕಂಥ ಒಬ್ಬ ಅಧಿಕಾರಿನ, ಅದುವೇ ಅಧಿಕಾರಿನ ರಾಜೀನಾಮೆ ಕೊಡಿಸಿ, ಒತ್ತಡದ ಮೇಲೆ ರಾಜೀನಾಮೆ ಕೊಡಿಸಿ ಟಿಕೆಟ್ ಕೊಡ್ತೀನಿ ಅಂತಾದ್ರೆ ಪಾರ್ಟಿ ಸ್ಟ್ಯಾಂಡರ್ಡ್ ಅದನ್ನ ಇಲ್ಲಿ ಪ್ರಸನ್ನ ಕುಮಾರ್ ಅವ್ರು ಕೇಳ್ತಾರೆ, ಯಾವ ಅಕ್ರಮ ಗಣಿಗಾರಿಕೆ ಮೇಲೆ ಇವ್ರು ಹೋರಾಡಿದ್ರಲ್ಲ ಅದೇ ಹೆಸರಲ್ಲಿ ಅದೇ ಲಿಸ್ಟಲ್ಲಿ ಇವ್ರ ಹೆಸರು ಇದೆ, ಇವ್ರನ್ನ ಸೇಫ್ ಗಾರ್ಡ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದಾರಲ್ಲ ಅಂತ ಇದೆಲ್ಲ ಯಾವ ಲೆಕ್ಕ ಕೇಳ್ತೀರಾ? ಧರ್ಮಸೇನ ಅವರು ಯಾವುದೇ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ರು ಬಹಳ ಬಿಗಿಯಾಗಿರ್ತಾರೆ. ನಮ್ಮ ಅವ್ರ ಬಗ್ಗೆ ನಮಗೆ ಬಹಳ ದೊಡ್ಡ ಗೌರವ ಇದೆ. ಪ್ರಸನ್ನ ಕುಮಾರ್ ಯಾವುದೇ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದಲ್ಲ, ಅವರೊಬ್ಬ ಗುಡ್ ಜರ್ನಲಿಸ್ಟ್. ಅವ್ರೇನ್ ನಮ್ಮ ಪರನು ಹೇಳ್ತಾ ಇಲ್ಲ, ಅವ್ರ ಪರನು ಹೇಳ್ತಾ ಇಲ್ಲ. ಈ ರಾಜ್ಯದಲ್ಲಿ ಏನ್ ಈಗ ಯಾಕೆ ಬಳ್ಳಾರಿ ತಗೊಂಡ್ರು ಅಂದ್ರೆ, ಅಕ್ರಮ ಗಣಿಗಾರಿಕೆನಲ್ಲಿ ಮಂಜೇಗೌಡರ ಹೆಸರು ಸೇರಿದೆ ಅನ್ನೋದಕ್ಕೋಸ್ಕರಲೇ ಇವತ್ತು ಅವರು ಬಳ್ಳಾರಿ ವಿಚಾರ ತಗೊಂಡ್ರು. ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ಮತ್ತೆ ಸರ್ಕಾರಿ ಇವ್ರ ಮೇಲೆ ಆರೋಪ ಇದೆ, ಅದೇನು ಸಾಬೀತಾಗಿಲ್ಲ. ಆರೋಪ ಆಗಿ ಜೈಲ್ಗೆ ಹೋಗಿ ಬಂದವರು ಎಲೆಕ್ಟ್ ಆಗ್ಬಿಟ್ರಲ್ಲ MLA-ಗಳಾಗಿ. ಮಾತಾಡೋರು ನೂರಾರು ಜನ ಅಕ್ರಮ ಗಣಿಗಾರಿಕೆನಲ್ಲಿ ನೂರಾರು ಜನ ಅಧಿಕಾರಿಗಳು ಇವತ್ತು ಆರೋಪಿಗಳಾಗಿದ್ದಾರೆ. ಅವ್ರ ಮೇಲೆಲ್ಲ ಪ್ರಕರಣಗಳಿದೆ. ಏನ್ ಕಾನೂನು ಇಲಾಖೆ ಅವ್ರಿಗೆ ಟಿಕೆಟ್ಗಳು ಕೊಟ್ಟು ನೀವು ನಮ್ಮ ಪಾರ್ಟಿ ಮಾತ್ರ ಕೇಳಕ್ ಕೂತಿದ್ದೀರಾ ನೀವು ಇಲ್ಲಿ? ಅವರು ರಾಜ್ಯದಲ್ಲಿ ಇಲ್ವಾ? ಬಿಜೆಪಿ ರಾಜ್ಯದಲ್ಲಿ ಇಲ್ವಾ ಸರ್? ಅವರು ಸರ್ಕಾರಿ ಅಧಿಕಾರಿ ಅವ್ರು ಬಿಜೆಪಿ ಅವ್ರು ಕೊಟ್ಟು ಗೆಲ್ಸಿದ್ರೆ ಕೇಳಲ್ವಂತ, ಕಾಂಗ್ರೆಸ್ ಅವ್ರು ಮಾತ್ರ ಕೇಳ್ತಾರಂತ. ಇವರು ಸರ್ಕಾರಿ ಅಧಿಕಾರಿ ವಿಚಾರ ಪತ್ರಕರ್ತರಾಗಿ ಯಾವ ಅಧಿಕಾರಿಗಳು ಈಗ ಮತ್ತೆ ನೂರಾರು ಅಧಿಕಾರಿಗಳು ಅಕ್ರಮ ಗಣಿಗಾರಿಕೆ ಆರೋಪಿಗಳಾಗಿದ್ದಾರೆ. ಅದರಲ್ಲಿ RTO ಡಿಪಾರ್ಟ್ಮೆಂಟ್ ಇದ್ದಾರೆ, ಫಾರೆಸ್ಟ್ ಇದ್ದಾರೆ, ಪೊಲೀಸ್ ಇದ್ದಾರೆ, ರೆವಿನ್ಯೂ ಇದ್ದಾರೆ. ಇವತ್ತು ಅವ್ರ ಮೇಲೆಲ್ಲ SIT ನಲ್ಲಿ ತನಿಖೆ ನಡೀತಾ ಇದೆ.
ಕಾನೂನು ಇಲಾಖೆ ಅದನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದು. ಈ ಒಬ್ಬ ಅಧಿಕಾರಿನ ನೀವು ಕೈ ಬಿಟ್ರೆ ಬೇರೆ ಬೇರೆ ಪ್ರಕರಣಗಳು ಸಡಿಲ ಆಗ್ತವೆ, ಅವರೆಲ್ಲ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ, ಅದಕ್ಕೆ ರಾಜೀನಾಮೆ ಅಂಗೀಕಾರಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿರ್ತಕ್ಕಂಥದ್ದು. ನಾಳೆ ಇನ್ನೊಬ್ರು ಟಿಕೆಟ್ ಯಾಕಾರ ಕೊಟ್ಕೊಳ್ಳಿ, ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಬಗ್ಗೆ ನಾನು ಮಾತಾಡ್ತೀನಿ. ಒಂದ್ ಅರ್ಥ ಮಾಡ್ಕೋಬೇಕಿಲ್ಲ, ಸಿಎಂ ಏನ್ ಮೆಸೇಜ್ ಕೊಟ್ಟಂಗಾಯ್ತು? ಅವ್ರು ಯಾವ ಸರ್ಕಾರಿ ಯಾರು ಅಧಿಕಾರಿನ ಕರ್ಕೊಂಡ್ಬಂದು ನಿಲ್ಸಿದಿರೋ ಶಾಸಕರ ಮೇಲೆ ಶಾಸಕರು ಜೈಲಿಗೆ ಹೋಗಿ ಬಂದ್ರಲ್ಲ, ಯಾಕೆ ನೀವು ಸರ್ಕಾರಿ ಹುದ್ದೆ ಕರ್ಕೊಂಡಿದ್ದಾರೆ. ಅವರು ನಮ್ಮ ಪಕ್ಷ ಹೋದ್ ಸರಿ ಗೆದ್ದಿದ್ದಾರೆ ಪಕ್ಷದಲ್ಲಿ. ಒಂದೂವರೆ ವರ್ಷ ಜೈಲಲ್ಲಿ ಇದ್ರು, ಯಾಕೆ ಹೋಗಿದ್ರು? ಪದೇ ಪದೇ ಪ್ರಶ್ನೆ ಮಾಡೋದಕ್ಕೂ ಕೂಡ ಕಾರಣ ಆಗಿರೋದು ಇದೆ. ಸರ್ಕಾರಿ ಹುದ್ದೆಯಲ್ಲಿದ್ದಂತ ಒಂದು ಅಧಿಕಾರಿ ಗುರುತರವಾದಂತ ಅಪವಾದ ಇರುವಂತವ್ರು, ಜೊತೆಗೆ ಅವ್ರನ್ನ ಯಾವುದೇ ಕಾರಣಕ್ಕೂ ರಾಜೀನಾಮೆ ಅಂಗೀಕರಿಸಬಾರ್ದು ಅಂತ ಕಾನೂನು ಇಲಾಖೆ ಸ್ಪಷ್ಟಪಡಿಸಿದ್ರು ಕೂಡ ಸಿಎಂ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಏನ್ ಮೆಸೇಜ್ ಕೊಟ್ಟಂಗ ಆಗುತ್ತೆ? ಜೊತೆಗೆ ಹೈಕಮಾಂಡ್ ಕೂಡ ಇದನ್ನೆಲ್ಲ ನೋಡಿ ಕಣ್ಮುಚ್ಕೊಂಡು ಕುಳ್ಕೊಂಡಿದೆ ಅಂತ ಅಂದ್ರೆ ಸಿಎಂ ಹಾಗಾದ್ರೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕ್ಟೇಟರ್ಶಿಪ್ ಆಗ್ಬಿಟ್ಟಿದೆಯಾ ಸಿಎಂದು? ಇದು ಕೂಡ ಮಾತಾಡಬೇಕು. ಚಿಕ್ಕ ಬ್ರೇಕ್ ನಂತರ ಮಂಜೇಗೌಡರ ಬಾಡೂಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಂಜೇಗೌಡರನ್ನ ಇಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂತದ್ದೇ ಎಷ್ಟು ಸರಿ ಅನ್ನುವಂತ ರೀತಿಯಲ್ಲೂ ಒಂದಷ್ಟು ಪ್ರಶ್ನೆಗಳನ್ನ ನಮ್ಮ ಸ್ಟುಡಿಯೋದಲ್ಲಿರುವಂತಹ ಅತಿಥಿಗಳು ಕೇಳ್ತಾ ಇದ್ರು. ಅದರ ಜೊತೆಗೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಸ್ವತಃ ನಮ್ಮ ಜೊತೆಗೆ ಬಾಗೂರು ಮಂಜೇಗೌಡ್ರೆ ಸಂಪರ್ಕದಲ್ಲಿದ್ದಾರೆ, ಹಾಸನದಿಂದ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜೇಗೌಡ್ರೆ, ರೇವಣ್ಣ ಅವರಿಗೆ ಒಂದು ಪ್ರಬಲವಾದಂತಹ ಸ್ಪರ್ಧೆಯನ್ನ ಒಡ್ಬೇಕನ್ನುವಂತ ನಿಟ್ಟಿನಲ್ಲಿ ಭಾರಿ ತಯಾರಿಯಲ್ಲಿದ್ದೀರಾ, ಹೌದು ಎಲ್ಲ ಗೊತ್ತಾಯ್ತು. ಆದ್ರೆ ಬಹಳ ಬಾಡೂಟಗಳ ಮುಖಾಂತರವಾಗಿನೇ ನೀವು ಜನರನ್ನ ಎಳೆಯೋದಕ್ಕೆ ನೋಡ್ತಾ ಇದ್ದೀರಾ, ಆಕರ್ಷಿಸೋಕ್ ನೋಡ್ತಾ ಇದ್ದೀರಾ, ಪರಿಚಯ ಮಾಡ್ಕೊಳ್ತಾ ಇದ್ದೀರಾ. ಬಾಡೂಟದ ಮಂಜೇಗೌಡರು ಅಂತಾನೆ ಹೆಸರು ಓಡಾಡ್ತಾ ಇರೋದಂತ ಎಲ್ಲ ಸುದ್ದಿ ಇದೆ. ಮೊದಲಿಗೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಅದು ಬರೀ ಸುದ್ದಿ ಮಾತ್ರ. ನಾವು ಬಾಡೂಟನ ಜನರ ಮನಸ್ಸೆಳಿಲಿಕ್ಕೆ ಯಾವ ಬಾಡೂಟನ್ನು ಮಾಡಲಿಲ್ಲ. ನಾವು ಧಾರ್ಮಿಕ ಕಾರ್ಯಕ್ರಮ ನಮ್ಮ ಕುಟುಂಬದವರು, ಅದು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ 23ನೇ ತಾರೀಕು ದೇವಸ್ಥಾನದಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಆ ದೇವಸ್ಥಾನದಲ್ಲಿ ಸುಮಾರು ಸಾವಿರಾರು ಭಕ್ತರು ಅದೇ ಥರ ಕಾರ್ಯಕ್ರಮ ನಾವು ಹೆಂಗೆ ಮಾಡಿದ್ವಿ ಅದೇ ಥರ ಅವರು ಸಹ ಅರ್ಕೆಗಳನ್ನ ಮಾಡ್ತಾರೆ. ಆ ಮಾಡಿದಂಥ ಸಂದರ್ಭದಲ್ಲಿ ನಾನು ಸಹ ನಮ್ಮ ಕುಟುಂಬದವ್ರು ಮಾಡಿದಾಗ ನಾನು ಕುಟುಂಬದ ಸದಸ್ಯನಾಗಿ ಭಾಗವಹಿಸಿದ್ದೆ. ಅದು ಬಿಟ್ಬಿಟ್ರೆ ಅದನ್ನು ಇವರು ಹೊರಗಿನವರು ಈ ಥರ ಬಿಂಬಿಸೋದು ಬಿಟ್ಟರೆ ಯಾವುದೇ ಒಂದು ಬಾಡೂಟದ ಕಾರ್ಯಕ್ರಮ ಮೂಲಕ ನಾನು ಜನಗಳ ಮನಸ್ಸನ್ನ ಸೆಳೆಯುವಂತ ಅವಶ್ಯಕತೆ. ಯಾಕಂದ್ರೆ ಅವತ್ತು ಅಲ್ಲಿ ಊಟಕ್ಕೆ ಬಂದವ್ರು ಹೇಳ್ತಾ ಇದ್ರು ದೇವಸ್ಥಾನದ ಊಟ ಅಂತ ಹೇಳ್ತಿರ್ಲಿಲ್ಲ, ಬಾಗೂರ್ ಮಂಜಣ್ಣ ಬಂದಿದ್ದಾರೆ, ಬಾಗೂರ್ ಮಂಜೇಗೌಡರು ಊಟ ಅಂತಾನೆ ಹೇಳ್ತಾ ಇದ್ದಿದ್ದಲ್ಲಿ. ಅದಕ್ಕೋಸ್ಕರ ಕೇಳಿದೆ ನಾನು. ಅವತ್ತಲ್ಲಿ ನಾವು ಮಾತನಾಡಿಸಿದಂತ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಮಂದಿ ಹೇಳ್ತಾ ಇದ್ದಿದ್ದು. ಹೌದು, ಈಗ ನಾನು ನಮ್ಮ ಕುಟುಂಬದಲ್ಲಿ ನಾನು ಹಿರಿಯ ಸದಸ್ಯ, ನಮ್ಮಲ್ಲಿ ಬಾಗೂರ್ ಮಂಜೇಗೌಡರು ಅಂತಲೇ ನನಗೆ ಈ ಜಿಲ್ಲೆಯಲ್ಲಿ ಕರೆಯೋದು. ಯಾತಕ್ಕೆ ಕರೀತಾರೆ ಅಂದರೆ, ನಾನು ರಾಜ್ಯ ವಕೀಲರ ಸಂಘದ ನಿರ್ದೇಶಕ ಸ್ಥಾನ ಚುನಾವಣೆ ನಿಂತ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಎಲ್ಲ ತಾಲೂಕು ಎಲ್ಲ ಜನರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಹೆಸರನ್ನ ಬಾಗೂರ್ ಮಂಜೇಗೌಡರು ಅಂತ ಮೊದಲೇ ಪ್ರಚಲಿತವಾಗಿರೋದ್ರಿಂದ ಬಾಗೂರ್ ಮಂಜೇಗೌಡರು ಊಟ ಅಂತ ಕರೆದಿರ್ಬೋದು, ಇಲ್ಲ ಅಂತ ನಾನು ಅಲ್ಲೆಗಳಿಗೆ ಸಾಧ್ಯ ಇಲ್ಲ. ಆದರೆ ಅದು ನಮ್ಮ ಧಾರ್ಮಿಕ ಕಾರ್ಯಕ್ರಮದ ಒಂದು ಕಾರ್ಯಕ್ರಮ. ಅದನ್ನು ಈ ರೀತಿ ನಮಗೆ ಆಗದೆ ಇದ್ದರೂ ಅದನ್ನು ಬಾಡೂಟ ಎಲೆಕ್ಷನ್ ನಿಂತರಿಂದ ತಿರುಚಿ ಮಾಡಿರ್ಬೋದು ಹೊರತು ಇದು ಯಾವುದೇ ಉದ್ದೇಶಪೂರ್ವಕವಾದ ಊಟ ಅಲ್ಲ. ಓಕೆ ಓಕೆ ಮಂಜೇಗೌಡರೆ, ನಾನು ನಿಮ್ಮನ್ನ ನೇರವಾಗಿ ಕೇಳ್ತೀನಿ. ಅಂದ್ರೆ ನಿಮ್ಮನ್ನ ಅಭ್ಯರ್ಥಿಯನ್ನಾಗಿ ಹೊಳೆನರಸೀಪುರ ಕ್ಷೇತ್ರಕ್ಕೆ ಕಳಿಸೋ ಮುಖಾಂತರವಾಗಿ ಸಿಎಂ ಏನ್ ರಣತಂತ್ರ ಹೆಣಿತಾ ಇದ್ದಾರೆ ಅಂತ, ನೀವೇ ಅಭ್ಯರ್ಥಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಯಾಕಷ್ಟು ಒತ್ತಡ, ಯಾಕೆ ನಿಮ್ಮನ್ನೂ ಅಷ್ಟು ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಅನ್ನುವಂಥದ್ದು ಮಾತಿದೆ, ಹೌದಾ? ನೀವೇ ಅಭ್ಯರ್ಥಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಯಾಕಷ್ಟು ತರಾತುರಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು? ಇಲ್ಲ, ಸಿ ಎಂ ಅವರು ನೀನೇ ಅಭ್ಯರ್ಥಿ ಆಗಬೇಕನ್ನೋ ಉದ್ದೇಶ, ನಾನು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿದ್ದೆ. ಸರ್ಕಾರಿ ನೌಕರರ ಸಮಸ್ಯೆಗಳನ್ನ ಬಗೆಹರಿಸ್ತಂತಕ್ಕ ನಿಟ್ಟಿನಲ್ಲಿ ಹೆಚ್ಚು ಸಾರಿ ಅವರನ್ನು ಮುಕ್ತವಾಗಿ ಭೇಟಿ ಮಾಡ್ತಕ್ಕಂಥ ಸಮಯ ಅವ್ರಿಗೂ ನಮಗೂ ಆತ್ಮೀಯತೆ ಇತ್ತು. ಅದಲ್ಲದೆ ನಾನು ರಾಜ್ಯ ವಕೀಲರ ಸಂಘ ನಿರ್ದೇಶನಾಗಿದ್ದರಿಂದ ಎಲ್ಲ ಕ್ಷೇತ್ರದ ಪರಿಚಯ ಇದೆ ಅನ್ನೋ ಉದ್ದೇಶಕ್ಕೆ ನೀನು ನಿಂತ್ಕೋಪ್ಪ ಅಂತ ಹೇಳಿದರು. ಅಷ್ಟು ಬಿಟ್ಟು ನೀನೇ ನಿಂತ್ಕೋಬೇಕು ಅಂತೇಳಿ ನೀನು ನಿಂತ್ಕೋ ಅಂತ ಒಂದು ಪ್ರಯತ್ನ ಹೇಳಿದ್ರು. ಆದರೂ ನೀವು ಎಲ್ಲಿ ಹೇಳ್ತೀರ ಅಲ್ಲಿ ನಿಂತ್ಕೋತೀನಿ ಅಂತ ನಾನು ಸಹ ಹೇಳಿದ್ದೆ. ಸಿಎಂ ಏನು ಹೊಳೆನರಸೀಪುರನೇ ಕೊಡಿ, ಇದೇ ಕೊಡಿ ಅಂತ ನಾನೇನು ಕೇಳಿರ್ಲಿಲ್ಲ. ಯಾಕಂದ್ರೆ ಸ್ಥಳೀಯವಾಗಿ ಕೇಳ್ಬರೋ ಮಾತಂದ್ರೆ ಮಂಜೇಗೌಡರಿಗಿಂತ ಸಿಎಂఏ ಹೆಚ್ಚಿನ ಆಸೆ ಹೊಂದಿದ್ರು, ಮಂಜೇಗೌಡ್ರೇ ನಿಲ್ಬೇಕು ಅಂತ. ಅದಕ್ಕೆ ಅವ್ರಿಗಿಷ್ಟ ಇಲ್ಲ ಅಂತಂದ್ರು ಕರ್ಕೊಂಬಂದ್ ನಿಲ್ಸುವಂತ ಪ್ರಯತ್ನ ಮಾಡಿದ್ರು.
ಆ ನಂತರದಲ್ಲಿ ಇದೆಲ್ಲ ಬೆಳವಣಿಗೆ ಆಗ್ತಾ ಇರೋದು ಅಂತೆಲ್ಲ ಹೇಳ್ತಾ ಇದ್ರು. ಸ್ಥಳೀಯವಾಗಿ ಕೇಳ್ಬರುವಂತ ಮಾತು, ಆ ಕಾರಣಕ್ಕೋಸ್ಕರ ಕೇಳಿದೆ. ನಿಮ್ಗೆ ಇಷ್ಟ ಆಯ್ತಾ ನಿಲ್ಲೇಬೇಕು, ಕಂಟೆಸ್ಟ್ ಮಾಡ್ಲೇಬೇಕು ಅಂತ ಈ ಬಾರಿ ಕೇಳಿದಂತ ಸಂದರ್ಭದಲ್ಲಿ? ಇಲ್ಲ ಅಲ್ಲ, ನನಗೆ ಇಷ್ಟ ಇರೋದು ಸಿಮಿಎಮ್ಮು. ನಾನು ಅವ್ರಿಗೆ ಒಂದು ಮಾತು ಹೇಳಿದ್ದೆ, ನೀವು ನಿಂತ್ಕೊಳ್ಳಿ ಅಂದರೆ ನಿಂತ್ಕೊಳ್ತೀನಿ, ಬೇಡ ಅಂದ್ರೂ ನನಗೇನು ಅವಶ್ಯಕತೆ ಇಲ್ಲ, ನನಗೆ ಅದೇ ಕ್ಷೇತ್ರ ಬೇಕಂತ ನೀವು ಎಲ್ಲಿ ಸೂಚನೆ. ಯಾಕೆಂದ್ರೆ ನಾನು CMನ ಶಿಸ್ತಿನ ಸಿಪಾಯಿ, ಅವ್ರು ಏನು ಹೇಳ್ತಾರೆ ಅದು ಪಾಲನೆ ಮಾಡ್ತಕ್ಕಂಥ ನನ್ನ ಕೆಲಸ. ಯಾಕೆಂದರೆ ನಮ್ಮ 6,40,000 ಜನ ಸರ್ಕಾರಿ ನೌಕರರ 6ನೇ ವೇತನ ಆಯೋಗವನ್ನು ಜಾರಿ ಮಾಡಿಕೊಟ್ಟಿದ್ದರು. ಆದ್ದರಿಂದ ಅವರು ನುಡಿದಂತೆ ನಡೆದ ಮುಖ್ಯಮಂತ್ರಿಗಳು. ನಾನು ಸಹ ಅವ್ರಿಗೆ ಮಾತು ಕೊಟ್ಟಿದ್ದೆ, ಈ ಒಂದು ವೇತನ ಆಯೋಗವನ್ನು ಜಾರಿ ಮಾಡಿದರೆ ನೀವೇನು ಹೇಳ್ತೀರ ಅದನ್ನು ಕೇಳ್ತೀನಿ ಸರ್ ಅನ್ನೋ ಒಂದು ಮಾತು ಕೊಟ್ಟಿದ್ದೆ. ಅದಾದಮೇಲೆ ಅವರು ನಿನ್ನ ಕೆಲಸ ಮುಗಿಸಿದ್ದೀನಿ, ನೀನು ನನ್ನ ಮಾತಿಗೆ ಬೆಲೆ ಕೊಡು ಅಂದ್ರೆ ಆ ಮಾತಿಗೆ ನಾನು ಬೆಲೆ ಕೊಟ್ಟಿದ್ದೀನಿ. ಓಕೆ, ನಾನು ಯಾಕೆ CM ಇಷ್ಟೊಂದು ತರಾತುರಿ ಮಾಡಿದ್ರು, CM ಇಷ್ಟೊಂದು ನಿಮ್ಮ ಬಗ್ಗೆ ಮುತುವರ್ಜಿ ವಹಿಸಿದ್ರು ಅಂತ ಕೇಳೋದಕ್ಕೆ ಇನ್ನೊಂದು ಕಾರಣ ಇದೆ. ನೇರವಾಗಿ ಕೇಳ್ಬಿಡ್ತೀನಿ ಮಂಜೇಗೌಡ್ರೆ, ನಿಮ್ಮ ವಿಚಾರವಾಗಿ 2 ಗುರುತರವಾದಂತಹ ಆರೋಪಗಳಿತ್ತು. ಒಂದು, ನೀವು RTO ಕಚೇರಿಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನ ನೀವು ಹೊಂದಿದ್ರಿ ಅನ್ನುವಂಥದ್ದು ಒಂದು, ನಿಮ್ಮ ಮೇಲೆ ರೈಡ್ ಆಗಿತ್ತು ಕೂಡ ಆ ಸಂದರ್ಭದಲ್ಲಿ, ಇದೊಂದು ಆರೋಪ. ಮತ್ತೊಂದು, ಬಳ್ಳಾರಿ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತಹ ಆರೋಪನೂ ಕೂಡ ನಿಮ್ಮ ವಿರುದ್ಧವಾಗಿರೋದು. ಎರಡೂ ಕೂಡ ತನಿಖಾ ಹಂತದಲ್ಲಿದೆ. ಕಾನೂನು ಇಲಾಖೆ ಯಾವುದೇ ಕಾರಣಕ್ಕೂ ನಿಮ್ಮ ರಾಜೀನಾಮೆನ ಅಂಗೀಕರಿಸಬಾರದು ಅಂತ ರಿಪೋರ್ಟ್ ಕೊಟ್ಟಿದೆ. ಅಷ್ಟಾದ್ರೂ ಕೂಡ ನಿಮ್ಮನ್ನ ಕ್ಯಾಂಡಿಡೇಟ್ ಆಗಿ ಮಾಡ್ತಾ ಇದ್ರೆ, ಪ್ರಾಥಮಿಕ ಸದಸ್ಯತ್ವವನ್ನು ಕೂಡ ಇನ್ನೂ ಪಡೆದುಕೊಂಡಿಲ್ಲ ಅಂತ ಸಂದರ್ಭದಲ್ಲೇ ನಿಮ್ಮನ್ನ ಕ್ಯಾಂಡಿಡೇಟ್ ಆಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಸೊ ನಿಮ್ ಸಿಂಧುತ್ವನೇ ಪ್ರಶ್ನೆ ಮಾಡುವಂತ ರೀತಿಲೂ ಕೂಡ ಈಗ ಪ್ರಶ್ನೆಗಳು ಹೇಳ್ತಾ ಇದಾವೆ. ಆ ಕಾರಣಕ್ಕೋಸ್ಕರ ಕೇಳಿದೆ ಮಂಜೇಗೌಡರು. ನೀವು ಕೇಳಿದ ಒಳ್ಳೆ ಪ್ರಶ್ನೆ ಕೇಳಿದ್ರಿ. 2007ನೇ ಇಸ್ವಿಯಲ್ಲಿ ನನಗಾಗದೇ ಇದ್ದವರು ಮೂಕರ್ಜಿಯನ್ನು ಮಾಡಿ ನನಗೆ ಆದಾಯಕ್ಕಿಂತ ಹೆಚ್ಚಿನ ನೀವು ಸಂಪತ್ತನ್ನು ಹೊಂದಿದ್ರಿ ಅನ್ನೋ ಒಂದು ಕೇಸ್ನನ್ನು ರೈಡ್ ಮಾಡಿಸಿದ್ರು. ಆ ರೈಡ್ ಮಾಡಿಸಿ ನನಗೆ ಲೆಕ್ಕ, ನಿಮ್ಮದು ಆದಾಯ ಇಷ್ಟು ಹೆಚ್ಚಾಗಿದೆ, ನೀವು ಲೆಕ್ಕ ಕೊಡಿ ಅಂತೇಳಿ ಕೇಳಿದ್ರು. ನಾನು ಲೆಕ್ಕಾಚಾರವನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೀನಿ. ಸಲ್ಲಿಸಿದ ಮೇಲೆ ಅದು ಚಾರ್ಜ್ ಶೀಟ್ ಹಾಕಿ ಕೋರ್ಟಲ್ಲಿ ನಡೀತಾ ಇದೆ. ಕೋರ್ಟಲ್ಲಿ ಏನಾಗುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧ. ಓಕೆ, ಯಾಕೆಂದರೆ ಯಾರು ಆರೋಪ ಮಾಡಿ ಕೇಳಿಸ್ತಾ ಇದ್ದಾರೋ ಅವರ ಕುಟುಂಬದವರು ಸಹ ನನ್ನ ಪಕ್ಕದಲ್ಲೇ ಬಂದು ಕೋರ್ಟಲ್ಲಿ ನಿಂತ್ಕೊಳ್ತಕ್ಕಂಥ ಸುಧೀಂದ್ರ ಅವ್ರ ಜಡ್ಜ್ ಇದ್ದಾಗ ನಿಂತ್ಕೊಂಥ ಸಂದರ್ಭವನ್ನು ನಾನು ನೋಡಿದ್ದೇನೆ. ಆದರೆ ಇನ್ನೊಂದು ಬಳ್ಳಾರಿ ಗಣಿಗಾರಿಕೆ ಅಂತ ವಿಷಯ ಹೇಳಿದ್ರಿ. ನಾವ್ಯಾರು ಗಣಿನ ಟ್ರಾನ್ಸ್ಪೋರ್ಟ್ ಮಾಡೋರಲ್ಲ, ಗಣಿನ ಕಾಂಟ್ರಾಕ್ಟ್ ಮಾಡಿದವರಲ್ಲ, ಗಣಿನ ಹೊತ್ಕೊಂಡು ಹೋದವರಲ್ಲ, ಗಣಿನ ಹೊಂದಿದವರಲ್ಲ. ನಾನು ಆ ಗಣಿ ಇರ್ತಕ್ಕಂಥ ಜಿಲ್ಲೆಯಾದ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು 15 ದಿವಸ ಕೆಲಸ ಮಾಡ್ತಿದ್ದೆ ಇನ್ಸ್ಪೆಕ್ಟರ್ ಆಗಿ. ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ಆ ರಸ್ತೆ ಮೂಲಕ ಬೆಳಿಕೆರೆ ಬಂದರಿಗೆ ಆಯ್ದು ಹೋಗ್ತಕ್ಕಂಥ ಲಾರಿ, ಗಣಿ ಮಣ್ಣನ್ನು ತುಂಬಿಕೊಂಡು ಆಯ್ದು ಹೋಗ್ತಕ್ಕಂಥ ಲಾರಿಗಳು ಆ RTO ಕಚೇರಿ, ಇಂತಿಂಥ RTO ಕಚೇರಿ ಮೂಲಕ ಹೋಗ್ತದೆ ಅಂತ ಒಂದು ಆರೋಪ ಬಂತು. ಖಾರಾಪುಡಿ ಮಹೇಶ್ ಅನ್ನೋರು ಏನು ಮಾಡಿದ್ರು ಅಂದರೆ, ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಏನೋ ರೈಡ್ ಆದಾಗ ಅವ್ರ ಚೀಟಿಯಲ್ಲಿ ಏನು ಮಾಡಿದ್ರು ಅಂದರೆ, ಕೊಪ್ಪಳ RTO ಆಫೀಸ್ನವರಿಗೆ ಇಷ್ಟು ಕೊಟ್ಟಿದ್ದೀನಿ, ಹೊಸಪೇಟೆ RTO ಆಫೀಸ್ನವ್ರಿಗೆ ಇಷ್ಟು ಕೊಟ್ಟಿದ್ದೀನಿ, ಚಿತ್ರದುರ್ಗ RTO ಆಫೀಸ್ ಇಷ್ಟು ಕೊಟ್ಟಿದ್ದೀನಿ ಅಂತ ಅವ್ರು ಏನೋ ಡೈರಿಯಲ್ಲಿ ಬರೆದಿಟ್ಟಿದ್ರಂತೆ. ನನಗೆ ಗೊತ್ತಿಲ್ಲ, ಇದು ನನ್ನ ಮೇಲೇನು ವೈಯಕ್ತಿಕ ಆರೋಪ ಅಲ್ಲ. ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಕೊಟ್ಟಿದ್ದೆ, ಪೊಲೀಸ್ ಇಲಾಖೆಯವ್ರಿಗೆ ಎಷ್ಟು ಕೊಟ್ಟಿದ್ದೆ, RTO ಇಲಾಖೆಯವ್ರಿಗೆ ಎಷ್ಟು ಕೊಟ್ಟಿದ್ದೆ, ಕಂದಾಯ ಇಲಾಖೆ ಎಷ್ಟು ಕೊಟ್ಟಿದ್ದೆ, ಎಲ್ಲ ಸುಮಾರು ಒಂದು 460 ಅಧಿಕಾರಿಗಳನ್ನ ಆ ಕೇಸ್ನಲ್ಲಿ ಸಾಮೂಹಿಕೆಗೆ ಆರೋಪಿಗಳನ್ನಾಗಿ ಮಾಡಿದರು. ಅದು ನನಗೇನು ಸಂಬಂಧಪಟ್ಟ ಗಣಿಗಾರಿಕೆ ಹಗರಣ ಏನಲ್ಲ. ಆ ಕಚೇರಿಯಲ್ಲಿ ನಾನು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಯಾವ್ಯಾವ ಕಚೇರಿಯಲ್ಲಿ ಈ ಆರೋಪ ಬಂದ್ಮೇಲೆ ಯಾರ್ಯಾರು ಇಂತಿಂದ ಕಚೇರಿ ಕೆಲಸ ಮಾಡ್ತಾರೆ ಅಂತ ಅಟೆಂಡೆನ್ಸ್ ನೋಡಿ, ಅಟೆಂಡೆನ್ಸ್ ನಲ್ಲಿ ಇದ್ದಂತ ಹೆಸರುಗಳನ್ನ ಒಂದು ಆರೋಪಕ್ಕೆ ಸೇರಿಸಿದಾರೆ ಅಷ್ಟೇ. ಆರೋಪ ಇರೋದಂತೂ ಹೌದು, ನಮ್ಮ ಪಾತ್ರ ತನಿಖೆ ಆಗ್ತಾ ಇರೋದು ಹೌದು. ನಾವು ಈ ಗಣಿ ಏಪ್ರಿಲ್ 5 ಪೈಸೆ ಆಯ್ತು, ಆರೋಪ ಇರೋದಂತೂ ಹೌದು, ತನಿಖೆ ಆಗ್ತಾ ಇರೋದಂತೂ ಹೌದು. ಕಾನೂನು ಇಲಾಖೆ ನಿಮಗೆ ರಾಜೀನಾಮೆನ ಅಂಗೀಕಾರ ಮಾಡಬಾರ್ದು ಅಂತ ಹೇಳಿರೋದು ಹೌದು, ಅಷ್ಟಾಗಿಯೂ ಕೂಡ ಅಂಗೀಕಾರ ಆಗಿರೋದು ಹೌದು. ಅದೇ ಸಾಧ್ಯ ಆಯ್ತು, ತಡೆಯಾಗಿ ಕೇಳಿ ಹೌದು ಹೇಳ್ತೀನಿ ಕೇಳಿ. ಆರೋಪ ಇರೋದು ನಿಜ, ಅದಕ್ಕೆ ತಡೆಯಾಜ್ಞೆ ಇರೋದು ನಿಜ. ನ್ಯಾಯಾಲಯದಲ್ಲಿ ಅದಕ್ಕೆ ತಡೆಯಾಜ್ಞೆ ಇದೆ. 2012 ಡಿಸೆಂಬರ್ 12ನೇ ತಾರೀಕು ಇದೇ ರೀತಿ ಆರೋಪ ಹೊಂದಿರ್ತಕ್ಕಂಥ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಮೋಟಾರ್ ವಾಹನ ಯೋಗ ರಮೇಶ್ ಅನ್ನವರು, ಅವ್ರದ್ದು ಸಹ ಆದಾಯಕ್ಕಿಂತ ಹೆಚ್ಚಿನ
ಅಸೆಟ್ಸ್ ಅನ್ನ ಹೊಂದಿರತಕ್ಕಂಥ ಕೇಸ್ನಲ್ಲಿ ಅವ್ರಿಗೂ ನನ್ನ ರೀತಿಯಲ್ಲೇ ಚಾರ್ಜ್ ಶೀಟ್ ಆಗಿತ್ತು. ಅವರು ಅದೇ ಟೈಮ್ನಲ್ಲಿ ರಾಜೀನಾಮೆ ಅಂಗೀಕಾರಕ್ಕೆ ಅರ್ಜಿ ಕೊಟ್ಟಿದ್ರು. ಅವರು ನನಗಿನ್ನ ತ್ವರಿತವಾಗಿ ಅವ್ರು ರಾಜೀನಾಮೆ ಅಂಗೀಕಾರ ಆಗಿ 2012ನೇ ಇಸ್ವಿಲಿ ಹೋಗಿ 13ನೇ ಇಸ್ವಿನಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು. ನನಗೇನು ವಿಶೇಷವಾಗಿ ಪ್ರಕರಣದಲ್ಲಿ ಯಾವುದೇ ಅಂಗೀಕಾರ ಮಾಡಿಲ್ಲ. ಅವರ ಪ್ರಕರಣವನ್ನು ಏನಾಯಿತು ಅಂತ ಅಂದರೆ ಕಾನೂನು ಇಲಾಖೆಯಲ್ಲಿ ಆ ಪ್ರಕರಣವನ್ನ ಫೈಲ್ನಲ್ಲಿ ತೋರಿಸಿದ್ರೆ ನಂದು ಏಕಾಏಕಿ ಪ್ರಕರಣ ಕಳಿಸಿದ್ರು. ಅಲ್ಲಿ ಲಾ ಸೆಕ್ರೆಟರಿಯೇಟ್ನಲ್ಲಿ ಯಾವುದೋ ಕಾರಣದ ಕೈಗಳು ಅವ್ರ ಹತ್ರ ಒತ್ತಡವನ್ನು ಹಾಕಿ ನನಗೆ ವಿರೋಧವಾಗಿ ಬರ್ಸಿದ್ರು. ಆದರೆ ನಾನೇನು ಮಾಡಿದೆ, ಇರೋಂಥ ಹಳೆ ಪ್ರಕರಣ ಹಿಂಗಿದೆ, ಇಂಥ ಕೇಸ್ನಲ್ಲಿ ನೀವು ಹಿಂಗೆ ಕೊಟ್ಟಿದ್ದೀರಿ, ಇದನ್ನ ಯಾಕೆ ನೀವು ಹಿಂಗೆ ಬರೆದಿದ್ರಿ ಅಂತ ನಾನು ಲಾ ಸೆಕ್ರೆಟರಿ ಭೇಟಿ ಮಾಡಿ ಕೇಳಿದಂಥ ಸಂದರ್ಭದಲ್ಲಿ ಈ ಫೈಲಲ್ಲಿ ಈ ಥರ ಡಾಕ್ಯುಮೆಂಟ್ನ ಹಾಕಿಲ್ಲ, ಅದು ಅವತ್ತ ಕೊಟ್ಟಂತ ಲಾ ಸೆಕ್ರೆಟರಿ ಅಭಿಪ್ರಾಯ, ಇದು ನನ್ನ ಅಭಿಪ್ರಾಯ ಅಂತ ಹೇಳಿದ್ರು. ಒಂದೇ ಇಲಾಖೆಯಲ್ಲಿ ಎರಡು ಅಭಿಪ್ರಾಯ ಬರಕ್ ಸಾಧ್ಯ ಇಲ್ಲ, ಇಲಾಖೆ ಒಂದೇ ಇದೆ. ಆದ್ರಿಂದ ನಾನು ಇವತ್ತು ದಾಖಲಾತಿಗಳನ್ನ ಕೊಟ್ಟಿದ್ದೀನಿ, ಇಂದ ಪುನರ್ ಪರಿಶೀಲಿಸಿ ಅಂತೇಳಿ ನಾನು ಅರ್ಜಿಯನ್ನು ಕೊಟ್ಟೆ. ಪುನರ್ ಪರಿಶೀಲಿಸಿ ಅಂತ ಅರ್ಜಿಯನ್ನು ಕೊಟ್ಟಾಗ ಅವ್ರು ನಾನೇನು ಡಿಸಿಷನ್ ತಗೊಳ್ಳಲ್ಲ, ಅಡ್ವೊಕೇಟ್ ಜನರಲ್ ಅವರಿಗೆ ಬರೀತೀನಿ ಅಂತ ಹೇಳಿದ್ರು, ಬರೀರಿ ಅಂತ ಹೇಳಿದೆ. ಅಡ್ವೊಕೇಟ್ ಜನರಲ್ ಅವರು ಎರಡೂ ಪ್ರಕರಣಗಳನ್ನ ಪರಿಶೀಲನೆ ಮಾಡಿ ಯಾವ್ದ್ರಿಂದ ಇದು ಪ್ರಿಜುಡಿಸ್ ಮೈಂಡ್ ಅಲ್ಲಿ ನೀವು ಡಿಸಿಷನ್ ತಗೊಂಡಿದ್ದೀರಿ, ಇದನ್ನ ರಾಜೀನಾಮೆ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಅಂತ ಅಭಿಪ್ರಾಯ ಕೊಟ್ಟರು. ಆ ಅಭಿಪ್ರಾಯದ ಪ್ರಕಾರ ರಾಜೀನಾಮೆ ಅಕ್ಸೆಪ್ಟ್ ಮಾಡಿದ್ದಾರೆ. ಉದ್ದೇಶಪೂರ್ವಕವಿಲ್ಲ. ಮಂಜೇಗೌಡ್ರೆ ಮಾತನಾಡ್ತೀನಿ, ಬಹಳಷ್ಟು ವಿಚಾರಗಳು ನಿಮ್ಮ ಬಳಿ ಕೇಳೋದಕ್ಕೂ ಇದೆ, ಜೊತೆಗೆ ಅತಿಥಿಗಳು ಕೂಡ ಒಂದಷ್ಟು ಪ್ರಶ್ನೆಗಳಿದೆ ನಿಮ್ಮನ್ನ ಕೇಳೋದಕ್ಕೆ, ಅದು ಕೂಡ ನಾವು ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ಮಂಜೇಗೌಡರ ಬಾಡೂಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಿವರಾಮೇಗೌಡರು ಈಗ ಹೇಳ್ತಾ ಇದ್ರು, ಮಂಜೇಗೌಡರು ನಮ್ಮ ಜೊತೆಗೆ ಮಾತನಾಡೋ ಟೈಮ್ನಲ್ಲೂ ಕಳೆದ ಬಾರಿ ಯೋಗಾನಂದ್ ಅಂತ ಒಬ್ರು ಹೀಗೆ ಸ್ಪರ್ಧಿಸಿದ್ರು, ನಾನು ಸ್ಪರ್ಧಿಸಿದ್ವಿ, ಅದರಲ್ಲಿ ಏನು ವಿಚಾರ, ಏನ್ ಮೆಸೇಜ್ ಕೊಟ್ಟಂಗಾಗುತ್ತೆ ಇದು ಅಂತ ಹೇಳಿ ನೋಡಿ. ಗೌರ್ಮೆಂಟ್ ನೌಕರಿನಲ್ಲಿದ್ದಾಗ ಬೇಕಾದಷ್ಟು ಜನದ ಮೇಲೆ ಆರೋಪಗಳಿದ್ದಾವೆ. ಹೌದು, ಯೋಗ ರಮೇಶ್ ಸಹಿತ ಒಂದ್ಸರಿ ಚುನಾವಣೆ ನಿಂತು ಈ ಸಾರಿ ಬಿಜೆಪಿಯಿಂದ ಅರ್ಕಲ್ಗೂಡಿಗೆ ಕ್ಯಾಂಡಿಡೇಟ್ ಆಗಿದ್ದಾರೆ. ಪ್ರತಿಷ್ಠಿತವಾಗಿರ್ತಕ್ಕಂಥವ್ರು ಆಗ್ಬೇಕು ಅನೌನ್ಸ್ ಮಾಡಿಲ್ಲ ಅಂತ ಕಾಣುತ್ತೆ, ಮಾಡ್ತಾರೆ. ಹೋದ್ಸರಿ ಮಾಡಿದ್ರು, ಹೋದ್ಸರಿ ಅವನೇ ಕ್ಯಾಂಡಿಡೇಟ್, ಈ ಸರಿ ಅವನೇ ಕ್ಯಾಂಡಿಡೇಟ್. ಯಾರ ಮೇಲೆ ಈಗ ಉದಾಹರಣೆಗೆ ಮಂಜೇಗೌಡರು ಹೇಳಿದ ಲೆಕ್ಕ ಹೆಂಗಿದೆ ಅಂದ್ರೆ, ಇಲ್ಲೆಲ್ಲೋ ಸಿಕ್ಕಿದ ಕಳ್ಳನ್ ಬಿಟ್ಬಿಟ್ಟು ಹಿಡಿದೇಟ್ಗೆ ಆ ದೊಡ್ಡ ಕಳ್ಳರನ್ನ ಅಲ್ಲಿ ಬಿಟ್ಬಿಟ್ಟಿದ್ರಿ, ನಮ್ಮನ್ನ ಯಾಕೆ ಹಿಡಿದ್ರಿ ಇಲ್ಲಿ ಅನ್ನಂಗೆ ಆಗಿದೆ ಅವ್ರ ಲೆಕ್ಕ. ಇದು ಇವತ್ತು ಮುಖ್ಯಮಂತ್ರಿಯವರು ಮಂಜೇಗೌಡರು ಚುನಾವಣೆಗೆ ನಿಲ್ಲೋದಕ್ಕೆ ನಮ್ದು ಯಾರ್ದು ಅಡ್ಡಿ ಆತಂಕ ಇಲ್ಲ. ಅವ್ರು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಹಕ್ಕಿದೆ, ಅವ್ರು ನಿಲ್ಲಕ್ಕಿದೆ. ಇವರನ್ನ ಪ್ರೇರೇಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿದಂಥ ಭಾಷೆಯ ವೈಖರಿ ಆಗಿತ್ತು. ನಿಮ್ಗೆ ಯಾರಾದರೂ ಅಧಿಕಾರಿ ನಿಂದ ರಾಜೀನಾಮೆ ಅಕ್ಸೆಪ್ಟ್ ಮಾಡೋದಕ್ಕೆ ತೊಂದರೆ ಮಾಡಿದರೆ ನನಗೆ ಹೇಳು, ನಾನು ಅವ್ರಿಗೆ ಹೇಳಿ ಅಕ್ಸೆಪ್ಟ್ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನು ಪ್ರಾರಂಭಿಕವಾಗಿ ವೈರಲ್ ಆಗಿರ್ತಕ್ಕಂಥ ಮಾಧ್ಯಮದಲ್ಲಿ ಇವತ್ತು ಚರ್ಚೆ ಆಗಿದೆ. ನಮ್ದು ಇಷ್ಟನೇ, ಈಗ ಅವ್ರ ಮೇಲೆ ಕಾನೂನು ಪ್ರಕಾರ ಕೇಸ್ ಇದ್ರೆ ಕಾನೂನು ಕ್ರಮ ತಗೊಳ್ತದೆ, ಇದ್ರಲ್ಲಿ ಎರಡನೇ ಮಾತಿಲ್ಲ. ಮುಖ್ಯಮಂತ್ರಿಗಳೇ ಸ್ವತಃ ಪಾಪ ಮಂಜೇಗೌಡರನ್ನ ಅರಕೆ ಕುರಿನ ಹೋಗಿ ಒಳೆ ನರಸೀಪುರದಲ್ಲಿ ಮಾಡಿಬಿಡ್ತಾರೇನೋ ಮಂಜೇಗೌಡರನ್ನ ಅನ್ನೋ ಕಾತರ ನಮಗಿದೆಯೇ ಹೊರತು ನಮ್ಗೆ ಇನ್ಯಾವ ತರವಾದ ವ್ಯತ್ಯಾಸ ಇಲ್ಲ. ಮಂಜೇಗೌಡ್ರೆ, ಒಂದು ವಿಚಾರ, ಇಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಸರ್ಕಾರ ಒಂದಷ್ಟು ಡಿಸಿಷನ್ ತೆಗೆದುಕೊಳ್ಬೇಕಾದಾಗ ಕಾನೂನು ಇಲಾಖೆ ಅಭಿಪ್ರಾಯ ಕೇಳುತ್ತೆ, ಬಹಳಷ್ಟು ಸಂದರ್ಭದಲ್ಲಿ ಅದ್ರ ಪ್ರಕಾರನೇ ಸರ್ಕಾರ ನಡ್ಕೊಳ್ಳುತ್ತೆ. ನಿಮ್ಮ ವಿಚಾರದಲ್ಲಿ ಯಾಕದಾಗಿಲ್ಲ ಅಂತ ಹೇಳಿ ಅಂತ ಲಾಬಿ ಅಂತ ಹೇಳ್ಬೋದಿಲ್ಲ, ನಿಮ್ಮ ತರಾತುರಿ ಅಥವಾ ಲಾಬಿ ನಿಮ್ಮ ವಿಚಾರವಾಗಿ ಏನಾಗಿದೆ ಹಾಗಾದ್ರೆ ಅಲ್ಲಿ ಅಂತ ಹೇಳ್ಕೊಬಿಟ್ಟು, ಹಾಗಾದ್ರೆ ಕಾನೂನು ಇಲಾಖೆ ಕೊಟ್ಟಂತ ಅಭಿಪ್ರಾಯ ಮನ್ನಣೆ ಇಲ್ವಾ? ಹಾಗಾದ್ರೆ ನನ್ನ ವಿಚಾರದಲ್ಲಿ ಇಲ್ಲೆಲ್ಲ ನೀವು ಭಾರಿ ತಪ್ಪು ತಿಳ್ಕೊಂಡಿರಿ. ನನ್ನ ವಿಚಾರದಲ್ಲಿ ಅಲ್ಲ, ಅನೇಕ ಸಂದರ್ಭಗಳಲ್ಲಿ ಕಾನೂನು ಇಲಾಖೆ ಕೊಟ್ಟಂಥ ಅಭಿಪ್ರಾಯಗಳು ಸರಿ ಒಂದೇ ಇದ್ದಾಗ ಅಡ್ವೊಕೇಟ್ ಜನರಲ್ಗಳು ಅಭಿಪ್ರಾಯ ಕೊಟ್ಟದ್ದನ್ನು ಪರಿಗಣನೆ ಮಾಡಿದ್ದಾರೆ. ನನ್ನದೇ ಏಕ ಪ್ರಕರಣ ಏನಲ್ಲ, ಸಾವಿರಾರು ಪ್ರಕರಣ, ನೂರಾರು ಪ್ರಕರಣ ಇದೆ ಅದರಲ್ಲಿ. ನನ್ನ ಕೇಸಲ್ಲಿ ಏನು ಮಾಡಿದ್ರು, ಅಡ್ವೊಕೇಟ್ ಜನರಲ್ ಅವರಿಗಿಂತ ಮುಂಚೆ ಏನು ಕಾನೂನು ಕಾರ್ಯದರ್ಶಿ ಅವರಿದ್ರು, ಅವರು ಕೊಟ್ಟಂತ ಅಭಿಪ್ರಾಯ ಸರಿ ಇರಲಿಲ್ಲ. ಅದನ್ನ ನಾನು ಕ್ವಶನ್ ಮಾಡಿದೆ, ನೀವು ಕೊಟ್ಟ ಅಭಿಪ್ರಾಯ ಸರಿ ಇಲ್ಲ, ನೀವು ಒಬ್ಬೊಬ್ಬರಿಗೆ ಒಂದೊಂದು ಅಭಿಪ್ರಾಯ ಕೊಡ್ತಿದ್ರೆ, ಹಿಂದೆ ಇದೆ ನಿಮ್ಮದೇ ಕಾನೂನು ಇಲಾಖೆಯಲ್ಲಿ ಅಭಿಪ್ರಾಯವನ್ನು ಕೊಟ್ಟಿದ್ರಿ ಯೋಗ ರಮೇಶ್ವರ್ ಕೇಸಲ್ಲಿ, ನನ್ನ ಕೇಸಲ್ಲಿ ಯಾಕೆ ವ್ಯತಿರಿಕ್ತವಾಗಿ ಕೊಟ್ಟಿದೆ ಅಂತ ಅಂದಾಗ ನೀವು ಅರ್ಜಿ ಕೊಡಿ ಅಂತ ಅಂದ್ರು. ಅರ್ಜಿನ ರೀಪುಟ್ ಅಪ್ ಮಾಡಿಸಿ ಹೋಗಿದೆಯೇ ಹೊರತು ಅದು ಏಕಾಏಕಿ ಯಾವ ಒತ್ತಡದಿಂದ ಆಗಿದ್ದಲ್ಲ, ಕಾನೂನುಬದ್ಧವಾಗಿರ್ತಕ್ಕಂಥ ಅಭಿಪ್ರಾಯ. ಮತ್ತೊಂದು ವಿಚಾರ ಮಂಜೇಗೌಡ್ರೆ, ಸ್ಥಳೀಯವಾಗಿಯೂ ಕೂಡ ಬಹಳ ಸಂದರ್ಭದಲ್ಲಿ ಕೇಳಿ ಬರ್ತಾ ಇರೋದೇನಂದ್ರೆ,
ಸೊ ಮಂಜೇಗೌಡರನ್ನ ಒಂದ್ ರೀತಿ ಹರಕೆ ಕುರಿ ಮಾಡೋ ಹಾಗೆ ಮಾಡ್ಬಿಟ್ಟಿದ್ದಾರೆ ಇಲ್ಲಿ ಸಿಎಂ ಅನ್ನುವಂತ ರೀತಿಯಲ್ಲೂ ಇದೆ. ಅಫ್ಕೋರ್ಸ್ ನೀವೀಗ ಸ್ಪರ್ಧಿಸುವಂತ ಹುಮ್ಮಸ್ಸಲ್ಲಿದ್ದೀರಾ, ಅದಕ್ಕೆ ಬೇಕಾದ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಮುಖಾಂತರವಾಗಿ 100% ಎಫರ್ಟ್ ಹಾಕ್ತಾ ಇದ್ದೀರಾ. ಆದ್ರೆ ಸಿಎಂ ಈ ರೀತಿಯ ಅಂತ ಧೋರಣೆ ಇಟ್ಕೊಂಡು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಮಾತಿದೆ. ಖುದ್ದು ದೇವೇಗೌಡರು ಕೂಡ ಮೊನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಹೇಳಿದ್ರು. ಏನ್ ಹೇಳ್ತೀರಾ ಇದಕ್ಕೆ ಅಂತ? ಇಲ್ಲ ಈಗ ನಿಮಗೆ ಗೊತ್ತಿರಬೇಕು ಏನೇನು ಈಗ ನನ್ನ ರಾಜರಾಮಿ ವಿಷಯ, ನನ್ನ ವೈಯಕ್ತಿಕ ವಿಷಯ, ನಾನು ಕೆಲಸ ಮಾಡಬೇಕು ಬಿಡಬೇಕು ಅಂತ ತೀರ್ಮಾನ ತಗೊಳ್ತಕ್ಕಂಥ ವಿಷಯ, ಅದು ಮಂಜೇಗೌಡರಿಗೆ ಬಿಟ್ಟಂಥ ವಿಷಯ. ಈ ವಿಷಯನ ಅವ್ರು ರಾಜೀನಾಮೆ ಅಕ್ಸೆಪ್ಟ್ ಮಾಡಬೇಡಿ, ಅದು ಮಾಡಬೇಡಿ ಅಂತ ಇಂಟರ್ಫಿಯರ್ ಆಗ್ತಾರೆ ಅಂದ್ರೆ ಅವರ ಉದ್ದೇಶ ಏನು? ಅದ್ರ ಉದ್ದೇಶ ಏನು? ಭಯ ಆಗಿದೆ. ಇದು ನಾನು ಅರಕೆ ಕುರಿ ಆಗ್ತೀನೋ, ಜನಗಳು ನನಗೆ ನಾನು ಅರಕೆ ಕುರಿ ಆಗ್ತೀನೋ, ಜನಗಳು ಆ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡ್ತಾರೋ, ಪ್ರೀತಿ ತೋರಿಸ್ತಾರೋ, ಅದು ಮುಂದೆ ನಿಮಗೆ ಗೊತ್ತಾಗ್ತದೆ. ಯಾಕೆಂದ್ರೆ ನಾನು ಜನಗಳಲ್ಲಿ ಪ್ರೀತಿ ಉಳ್ಳವನು, ಜನರ ಮಧ್ಯೆ ಬೆರೆಯುವವನು, ಜನರಲ್ಲಿ ನಾನೊಬ್ಬ ಸಾಮಾನ್ಯ ಜನನಾಗಿ ಬೆರೆಯುವಂಥ ವ್ಯಕ್ತಿ ಆಗಿರೋದ್ರಿಂದ ನನಗೆ ಸಾಕಷ್ಟು ಅಭಿಮಾನಿಗಳು, ಸಾಕಷ್ಟು ಜನರು ನನಗೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಶ್ರೀಸಾಮಾನ್ಯರಿರ್ಬೋದು, ದಲಿತರಿರ್ಬೋದು, ದೀನ ದಲಿತರಿರ್ಬೋದು, ಕಾರ್ಮಿಕರಿರ್ಬೋದು, ಎಲ್ಲ ಸಮುದಾಯದವರ ಪ್ರೀತಿಯನ್ನು ನಾನು ಗಳಿಸಿದ್ದೀನಿ. ಓಕೆ, ಮತ್ತೊಂದು ವಿಚಾರ, ಒಂದು ಪ್ರೀತಿಯ ಗಳಿಸಿದ ಹಿನ್ನೆಲೆನೆ ನನ್ನ ರಾಜೀನಾಮೆ. ದೇವೇಗೌಡರು ಮೊನ್ನೆ ಮಾತನಾಡೋ ಟೈಮ್ ನಲ್ಲಿ ಒಂದ್ ಮಾತು ಹೇಳಿದ್ರು, ಅವ್ರನ್ನ ಹುದ್ದೆಲ್ ತಗೊಂಡು ಕೂತಿದ್ದೆ ನಾನು, ಈಗ ನೋಡಿದ್ರೆ ಅವ್ರ ಜೊತೆ ತಿರುಗಾಡ್ತಿದಾರಂತೆ ಅನ್ನೋ ರೀತಿಯಲ್ಲಿ ಸಿಟ್ಟಲ್ಲಿ ಹೇಳಿದ್ರು. ಹೌದಾ? ನಿಮ್ಮನ್ನ ಹೋಗಿ ಆ ಹುದ್ದೆಯಲ್ಲಿ ಕೂರಿಸಿದ್ದು ಅಥವಾ ನಿಮಗೆ ಅಂತ ಒಂದು ಪ್ರಮುಖವಾದ ಸ್ಥಾನ ಸಿಗೋದಕ್ಕೆ ದೇವೇಗೌಡರದ್ದು ಏನು ಇಲ್ಲಿ ಕಾಣಿಕೆ ಅಂತ ಹೇಳಿ, ಅಥವಾ ದೇವೇಗೌಡರದ್ದು ಏನಿತ್ತು ಅಲ್ಲಿ ಅಂತ ಹೇಳಿ? ಈಗ ನಿಮಗೆ ನಾನು ಹೇಳಲೇಬೇಕಾಗುತ್ತೆ. ಯಾಕೆಂದ್ರೆ ನಾನು ಡಿಪ್ಲೊಮೊ ಆಟೋಮೊಬೈಲ್ ಇಂಜಿನಿಯರ್ ಮಾಡಿದಂಥ ಸಂದರ್ಭದಲ್ಲಿ LV ಪಾಲಿಟೆಕ್ನಿಕ್ನಲ್ಲಿ ನಾನು ಹೈಯೆಸ್ಟ್ ಪರ್ಸೆಂಟೇಜ್ ನಂದು. ಐ ಆಮ್ ಎ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್. ಐ ಆಮ್ ನಾಟ್ ಆರ್ಡಿನರಿ ಸ್ಟೂಡೆಂಟ್, ಐ ಆಮ್ ಎ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್. ನನಗೆ 1983ನೇ ಇಸ್ವಿನಲ್ಲಿ ML ಚಂದ್ರಶೇಖರ್ ಅವರು KPSC ಚೇರ್ಮನ್ ಆಗಿದ್ದಾಗ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಕೈಗಾರಿಕಾ ವಿಸ್ತರಣಾಧಿಕಾರಿಯಾಗಿ ಅಡಿಷನಲ್ ಲಿಸ್ಟರ್ ಸೆಲೆಕ್ಷನ್ ಮಾಡಿದ್ರು. ಯಾಕೆ ಅಡಿಷನಲ್ ಲಿಸ್ಟರ್ ಸೆಲೆಕ್ಷನ್ ಆಗುತ್ತೆ ಅಂದ್ರೆ KPSC ಅತ್ಯಂತ ಕಡಿಮೆ ಮಾರ್ಕ್ಸ್ ಕೊಟ್ಟರು ಸಹ ನನ್ನ ಮಾರ್ಕ್ಸು ಜಾಸ್ತಿ ಇರೋದ್ರಿಂದ 2 ಟೋಟಲ್ ಆದಾಗ ನಾನು ಅಡಿಷನಲ್ ಲಿಸ್ಟಲ್ಲಿ ಬಂದೆ. ಓಕೆ, ಇದರಲ್ಲಿ ನಿಮ್ಗೆ ಅರ್ಥ ಆಗ್ತದೆ ಕೆಲಸ ಯಾರು ಕೊಡ್ಸಿರ್ಬೋದು ಅಂತ ನಾನು ಅದನ್ನ ಉಚ್ಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ ಓಕೆ. ಎರಡನೇದು 1990ನೇ ಇಸ್ವಿಯಲ್ಲಿ ಜುಲೈ 13ನೇ ತಾರೀಕು ನಾನು ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಯ ಮೋಟಾರ್ ವಾಹನ ಅಧಿಕಾರಿಯಾಗಿ ವರದಿ ಮಾಡಿಕೊಂಡೆ. ಇದು ಮೋಟಾರು ವಾಹನ ತನಿಖಾಧಿಕಾರಿಯ ಹುದ್ದೆ ಸುಮಾರು 8 ವರ್ಷಗಳ ಕಾಲ ಆಯ್ಕೆ ಪಟ್ಟಿ ಆಗದೆ ರಿಜೆಕ್ಟ್ ಆಗಿ ಏನೇನೋ ರಂಪ ಆಗಿ ಸುಪ್ರೀಂ ಕೋರ್ಟ್ ಮೆಟ್ಲೆತ್ತಿ ES ವೆಂಕಟರಾಮಯ್ಯನವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಾಗ ಹ್ಯುಮ್ಯಾನಿಟಿ ಗ್ರೌಂಡಲ್ಲಿ ಈ ಲಿಸ್ಟನ್ನು ಆಪರೇಟ್ ಮಾಡಿ ಅಂತೇಳಿ ಕನ್ಸಿಡರ್ ಮಾಡಿದರು. ಅಲ್ಲಿ ಅವರ ಒಂದು ಕೃಪಾಶೀರ್ವಾದದಿಂದ ES ವೆಂಕಟರಾಮಯ್ಯನವರ ಕೃಪಾಶೀರ್ವಾದದಿಂದ ನಾನು ಮೋಟಾರ್ ವಾಹನ ತನಿಖಾಧಿಕಾರಿಯಾದ ಹೊರತು ಇದು ಯಾವ ಅರ್ಥದಲ್ಲಿ ಹೇಳಿದ್ರು ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ಅಂತ ದೊಡ್ಡವರ ಬಗ್ಗೆ ಹಿರಿಯವರ ಬಗ್ಗೆ ನಮಗೆ ಗೌರವ ಇದೆ, ಅವ್ರ ಬಗ್ಗೆ ಇಂದು ಇದೆ ಗೌರವ, ಮುಂದೂ ಇರ್ತದೆ. ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೇಳ್ಬೇಕಾಗಿ ಬಂತು, ಹೇಳಿದ್ದೀನಿ. ಕೊನೆದಾಗ ಒಂದು ವಿಚಾರ, ಅನುಪಮ ಮಹೇಶ್ ಅವರು ನೀವು ಕಂಟೆಸ್ಟ್ ಮಾಡ್ತಾ ಇರೋದು ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಸಹಮತ ಇದೆಯಾ? ಅವರೆಲ್ಲ ಒಂದ್ ಕಡೆ ಬಂಡಾಯ ಹೇಳ್ಬೋದು, ಇಲ್ಲ ಬೇಸರಗೊಂಡಿದ್ದಾರೆ, ಅಥವಾ ನಿಮ್ಮ ಪರವಾಗಿ ಅವ್ರು ಕೆಲಸ ಮಾಡದೇ ಇರ್ಬೋದು ಅನ್ನೋಂತ ಮಾತಿತ್ತು. ಕೊನೆದಾಗ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಇಲ್ಲ ಅವರು ನಮ್ಮ ಅಕ್ಕ ಇದ್ದಂಗೆ, ಅವರು ಸಹ ನಮ್ಮನ್ನ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರೆ, ನಾವು ಸಹ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸ್ತೀವಿ. ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ನನಗೆ ಈ ರಾಜೀನಾಮೆ ಗೊಂದಲದಿಂದ ಅವ್ರನ್ನ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಿನ್ನೆ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ನಾನು ಪ್ರಯತ್ನವನ್ನು ಮಾಡಿದೆ. ಅವರು ಊರಲ್ಲಿಲ್ಲ, ಅವ್ರು ಬಂದ ತಕ್ಷಣ ಅವ್ರ ಭೇಟಿಯನ್ನು ಮಾಡ್ತೀನಿ. ಅವ್ರ ಸಂಪೂರ್ಣವಾದ ಬೆಂಬಲ, ಅವ್ರ ಆಶೀರ್ವಾದ ನಮ್ಮೊಟ್ಟಿಗೆ ಇರ್ತದೆ. ಅದು ಆದ್ರಿಂದ ನಮಗೆ ಆ ತರದ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಓಕೆ, ಪ್ರಸನ್ನ ಕುಮಾರ್, ಕೊನೆಯದಾಗಿ ಒಂದಷ್ಟು ಗೊಂದಲ ಕ್ರಿಯೇಟ್ ಆಗಿದೆ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮುಂದೆ ಕೂಡ ಇದೇ ರೀತಿ ಎಲ್ಲ ನುಸುಳ್ಕೊಳ್ಳೋ ಪ್ರಯತ್ನ ಪಡ್ತಾರೆ ಅನ್ನೋ ರೀತಿಯಲ್ಲ ಒಂದು ಚರ್ಚೆ ಇದೆ. ಕೊನೆಯದಾಗಿ ಈಗ ನಾನು ಆರಂಭದಲ್ಲೇ ನಿಮ್ಗೆ ಹೇಳಿದೆ, ಯಾವುದೇ ಪಾರ್ಟಿ ಯಾರೇ ಟಿಕೆಟ್ ಕೊಡೋಕೋ ಅವ್ರವ್ರಿಗೆ ಆ ಪಕ್ಷದ ನಿರ್ಧಾರಕ್ಕೆ ಬಿಟ್ಟಿದ್ದು. ಅದೇ ರೀತಿ ಸರ್ಕಾರಿ ನೌಕರಲ್ಲಿ ಇದ್ದ ತಕ್ಷಣ ಮಂಜೇಗೌಡ ಹೇಳ್ದಂಗೆ ಕೆಲಸ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟು ವಿಚಾರ ಇರ್ಬೋದು. ಆದರೆ
ಕೆಲವು ರೈಡರ್ಸ್ ಇದೆ, ಅವ್ರು ಹೇಳಿದಷ್ಟು ಸುಲಭ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಅಧಿಕಾರಿ ಮೇಲೆ, ಅದು ಸರ್ಕಾರಿ ನೌಕರ ಮೇಲೆ ಗುರುತರವಾದ ಆರೋಪಗಳಿದ್ದಾಗ ಅವರು ಬಹಳ ಸಲೀಸಾಗಿ ಹೇಳ್ಬಿಟ್ರು, ಯಾರೋ ನನಗೆ ಆಗದಿದ್ದವ್ರು ಕೊಟ್ಟು ರೈಡ್ ಮಾಡಿಸಿದ್ರು ಅಂತ. ಬರೀ ರೈಡ್ ಆಗಲಿಲ್ಲ, ಅದು ತನಿಖೆಯಾಗಿ ಆರೋಪ ದೃಢಪಟ್ಟ ನಂತರ ತನಿಖಾಧಿಕಾರಿಗಳಿಗೆ ಅವರು ಹೇಳಿದ ಪ್ರಕಾರ ಚಾರ್ಜ್ ಶೀಟ್ ಹಾಕಿದ್ರು. ಮ್ಯಾಟರ್ ಇಸ್ ಇನ್ ಕೋರ್ಟ್. ಹೌದು, ಚಾರ್ಜ್ ಶೀಟ್ ಹಾಕೋದಂತ ಯಾರು? ಸರ್ಕಾರ. ಪ್ರಾಸಿಕ್ಯೂಷನ್ ಮಾಡೋದು ಯಾರು? ನಮ್ಮ ಸ್ಟೇಟ್. ಸೊ ಸರ್ಕಾರನೇ ನಿಮಗೆ ಪ್ರಾಸಿಕ್ಯೂಷನ್ ಮಾಡಿದ್ಮೇಲೆ ಸೊ ದಿಸ್ ಗಂಭೀರದ ಆರೋಪ. ನ್ಯಾಯಾಲಯದಲ್ಲಿ ಏನಾಗ್ತದೆ ಅಲ್ಲಿವರೆಗೂ ಕಾಯ್ಬೇಕಾಗ್ತದೆ. ಎರಡನೇದು ಇರ್ತಕ್ಕಂಥದ್ದು ಇಂಪಾರ್ಟೆಂಟು, ಬಳ್ಳಾರಿ ಗಣಿಗಾರಿಕೆ, ಅಕ್ರಮ ಗಣಿಗಾರಿಕೆ, ಅದು ಬೇಲೆಕೇರಿದು ಇರ್ಬೋದು, ಬೇರೆ ಬೇರೆ ಇರ್ಬೋದು. ನೂರಾರು ಜನ, ಒಬ್ಬರಲ್ಲ ಇಬ್ಬರಲ್ಲ, ಇಲ್ಲಿ ನೂರಾರು ಜನ ಸಂತೋಷ್ ಹೆಗ್ಡೆ ಅವರು ಕೊಟ್ಟಂತ ತನಿಖಾ ವರದಿನಲ್ಲಿ, UV ಸಿಂಗ್ ಅವರು ಕೊಟ್ಟಂತ ತನಿಖಾ ವರದಿನಲ್ಲಿ ಬಹಳಷ್ಟು ಜನ ಅಧಿಕಾರಿಗಳಿದ್ದಾರೆ. ಸೊ ಈ ರೀತಿ ಸರ್ಕಾರ ಇಲ್ಲಿ 1 ಲಕ್ಷ ಕೋಟಿಗೂ ಹೆಚ್ಚು ವಸೂಲಿ ಮಾಡ್ತೀನಿ ಅಂತ ವಾಗ್ದಾನ ಕೊಟ್ಟಿದ್ದು, ತಪ್ಪಿತಸ್ಥರ ಮೇಲೆ ಕ್ರಮ ತಗೊಂತೀನಿ ಅಂತ ಸರ್ಕಾರ 5 ವರ್ಷ ಆದ್ರೂ ₹1 ವಸೂಲಿನೂ ಮಾಡಲಿಲ್ಲ, ಒಬ್ಬರ ಮೇಲೆ ಕ್ರಮನೂ ತಗೊಳ್ಳಿಲ್ಲ. ಧನ್ಯವಾದ ಪ್ರಸನ್ನ ಕುಮಾರ್ ಅವರೇ, ಧನ್ಯವಾದ ಶಿವರಾಮೇಗೌಡ್ರೆ, ಜೊತೆಗೆ ಧರ್ಮಸೇನ ಅವರೇ, ಹಾಗೆ ಮಂಜೇಗೌಡ್ರೆ ತಮಗೂ ಕೂಡ ಧನ್ಯವಾದ. ನಮ್ಮ ಪ್ರಸನ್ನ ಕುಮಾರ್ ಅವರೇ ಜನಾರ್ದನ್ ರೆಡ್ಡಿ ಅವ್ರದ್ದು ಮತ್ತೆ ಕುಮಾರಸ್ವಾಮಿ ಅವ್ರದ್ದು 150 ಕೋಟಿ ರೂಪಾಯಿದು ಚಾರ್ಜ್ ಮಾಡಿದ್ರು ಅಂತ ಕಾಣುತ್ತೆ. ಈಗ ಆಮೇಲೆ ಯೋಗ ರಮೇಶ್ ಬಿಜೆಪಿ ಅಧ್ಯಕ್ಷರಲ್ಲಿ ಬಿಜೆಪಿಗೆ ಅಧ್ಯಕ್ಷರಾಗವ್ರೆ, ಅವ್ರಿಗೆ ಮಾತ್ರ ಬಿಟ್ಬಿಟ್ಟು ಕಾಂಗ್ರೆಸ್ ಮಾತ್ರ ದಯವಿಟ್ಟು. ಸೊ ಇಲ್ಲಿ ಒಂದೊಂದು ಸ್ಪಷ್ಟ. ಸೊ ಸಿಎಂ ಎಲ್ಲೋ ಒಂದ್ ಕಡೆ ಪ್ರದರ್ಶಿಸಿದಂತ ನಡೆ ಏನಿದೆ ಸ್ವಲ್ಪ ಪ್ರಶ್ನಾರ್ಥಕವಾಗಿಯೂ ಕೂಡ ಇದೆ, ಜೊತೆಗೆ ಒಂದು ಬೇರೆ ರೀತಿಯಂತ ಮೆಸೇಜ್ ಕೊಟ್ಟಾಗಾಯ್ತು, ಸಿಎಂ ಈ ತರ ನಡ್ಕೊಳ್ಬಾರ್ದಿತ್ತು ಅನ್ನುವಂತ ರೀತಿಯಲ್ಲಿ. ಅದೇನೇ ಆಗ್ಲಿ, ಸೊ ಮಂಜೇಗೌಡರು ಈಗ ಕಂಟೆಸ್ಟ್ ಮಾಡ್ತಾ ಇರುವಂತಹ ಕಾರಣದಿಂದಾಗಿ ಹೊಳೆನರಸೀಪುರ ವಿಧಾನಸಭಾ ಅಖಾಡ ಬಹಳ ರಂಗೇರಿದೆ. ಎಲೆಕ್ಷನ್ ಹೀಟ್ ನಮ್ಗೆ ಈಗಲೇ ಅಲ್ಲಿ ಗೊತ್ತಾಗ್ತಾ ಇದೆ. ಈಗ ಏನು ರೇವಣ್ಣವನ್ನ ಮಣಿಸುವಂತ ನಿಟ್ಟಿನಲ್ಲಿ ಸಿಎಂ ಹೂಡಿರುವಂತಹ ಈ ಕಾರ್ಯತಂತ್ರ ಫಲ ಸಿಗುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.